ಹಾಯ್ ಫ್ರೆಂಡ್ಸ್, ಮೈ ನೇಮ್ ಈಸ್ ರಾಮದಾಸ್ ಪ್ರಹ್ಲಾದ್ ಕುಂದೇಕರ್. ನಾನು ಇವತ್ತು ನಿಮಗೆ ಇಂಡಿಯನ್ ಆರ್ಮಿ ಜಿ ಡಿ ಎಕ್ಸಾಮಿನೇಷನಿಂದು 2019-20 ಕ್ವಶನ್ ಪೇಪರ್ನ ನಾನು ಸಾಲ್ವ್ ಮಾಡ್ತಾ ಇದ್ದೇನೆ. ಇದು ವಿತ್ ಸಾಲ್ವ್ ಕ್ವಶನ್ ಪೇಪರ್ ನಾ ಹೇಳ್ತಾ ಇದ್ದೇನೆ ಇವತ್ತು. ನಿಮಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಏಕೆಂದರೆ ನಾವು ನೆಕ್ಸ್ಟ್ ವೀಕ್ದಿಂದ ವಿತ್ ಸಾಲ್ವ್ ಕ್ವಶನ್ ಪೇಪರ್ ವಿಡಿಯೋ ಮಾಡಿ ನಾ ಬಿಡ್ತೇನೆ. ಇವತ್ತು ಕೂಡ ನಾನು ವಿತ್ ಸಾಲ್ವ್ ಕ್ವಶನ್ ಪೇಪರ್ನೇ ನಾನು ತೊಗೊಂಡ್ಬಂದಿದ್ದೇನೆ. ಈಗ ಇಂಡಿಯನ್ ಆರ್ಮಿ ಸೋಲ್ಜರ್ ಜಿ ಡಿ ಎಕ್ಸಾಮಿನೇಷನ್ 2019-20 ಬಂದಿರುವಂಥ ಕ್ವಶನ್ ಪೇಪರ್ ಇದು. ಇಲ್ಲಿ ಫಸ್ಟ್ ಸೆಕ್ಷನ್ ನೋಡ್ರಿ, ಸೆಕ್ಷನ್ ಎದೊಳಗೆ ಹಿಂಗೆ ಸೆಕ್ಷನ್ಸ್ ಇರ್ತಾವೆ. ಅಪ್ ಟು ಸೆಕ್ಷನ್ ಡಿ ತನಕ ಸೆಕ್ಷನ್ಸ್ ಇರ್ತವೆ. ಫಸ್ಟ್ ಸೆಕ್ಷನ್ದೊಳಗೆ ಸೆಕ್ಷನ್ ಎದೊಳಗೆ ಜನರಲ್ ನಾಲೆಜ್ ಇರ್ತೈತಿ. ಓಕೆ, ಒಂದು 15 ಕ್ವಶನ್ ಜನರಲ್ ನಾಲೆಜ್ ತನಕ ಇರ್ತಾವೆ. 1 to 15 ತನಕ ಜನರಲ್ ನಾಲೆಜ್ ಕ್ವಶನ್ಸ್ ಇರ್ತವೆ. ಓಕೆ, ಇಲ್ಲಿ ಹೂ ಇನ್ವೆಂಟೆಡ್ ದಿ ಕಂಪ್ಯೂಟರ್ ಅಂತ ಫಸ್ಟ್ ಕ್ವಶನ್ ಕೇಳಿದ್ದಾರೆ. ಕಂಪ್ಯೂಟರ್ನ ಇನ್ವೆಂಟೆಡ್ ಮಾಡಿದವರು ಅಂದರೆ ಕಂಪ್ಯೂಟರ್ ಕಂಡು ಹಿಡಿದವರು ಯಾರಂತ ಕೇಳಿದ್ದಾರೆ. ಓಕೆ, ಫಸ್ಟ್ ಕ್ವಶನಿಂದ ಆನ್ಸರ್ ಚಾರ್ಲ್ಸ್ ಬ್ಯಾಬೇಜ್. ಓಕೆ, ಚಾರ್ಲ್ಸ್ ಬ್ಯಾಬೇಜ್ ಇಸ್ ದ ಫೌಂಡರ್ ಆಫ್ ಕಂಪ್ಯೂಟರ್. ಓಕೆ, ಚಾರ್ಲ್ಸ್ ಬ್ಯಾಬೇಜ್ನ ನಾವು ಕಂಪ್ಯೂಟರ್ ಪಿತಾಮಹ ಅಂತಲೂ ಕರಿತೀವಿ. ಓಕೆ, ಇವರು ಕಂಪ್ಯೂಟರ್ನ ಕಂಡುಹಿಡಿದವರು ಚಾರ್ಲ್ಸ್ ಬ್ಯಾಬೇಜ್. ಓಕೆ, ಆಪ್ಷನ್ ಎ ಇಸ್ ಅ ಕರೆಕ್ಟ್ ಆನ್ಸರ್. 1830 ಓಕೆ, 1830 ಇವರು ಮ್ಯಾಥಮೆಟಿಷಿಯನ್ ಆಗಿದ್ರು. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನಿಗೆ ಬರ್ತೇನೆ. ಈಸ್ಟ್ ಇಂಡಿಯಾ ಕಂಪ್ನಿ ವಾಸ್ ಫಾರ್ಮ್ಡ್ ಇನ್ ವಿಚ್ ಇಯರ್ ಅಂತ ಕೇಳಿದ್ದಾರೆ. ಈಸ್ಟ್ ಇಂಡಿಯಾ ಕಂಪ್ನಿ ಯಾವ ಇಯರ್ದೊಳಗೆ ಅಂದರೆ ಯಾವ ವರ್ಷದೊಳಗೆ ಫಾರ್ಮ್ ಆಗೈತಿ, ಅಂದರೆ ಯಾವ ವರ್ಷದೊಳಗೆ ಬಂದೈತಿ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಹೇಳಿದ್ದಾರೆ. ಈಸ್ಟ್ ಇಂಡಿಯಾ ಕಂಪ್ನಿ ಬಂದಿರುವಂಥ ವರ್ಷ 1600 ಮೀನ್ಸ್ ಆಪ್ಷನ್ ಎ ಇಸ್ ಅ ಕರೆಕ್ಟ್ ಆನ್ಸರ್. 1600 ಆ ವರ್ಷದೊಳಗೆ ಈಸ್ಟ್ ಇಂಡಿಯಾ ಕಂಪನಿ ಉದಯವಾಯಿತು. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನಿಗೆ ಬರ್ತೇನೆ. ಥರ್ಡ್ ಕ್ವಶನ್ ಇಸ್ ದ ಫಸ್ಟ್ ಬುಲೆಟ್ ಟ್ರೈನ್ ಇನ್ ಇಂಡಿಯಾ ವಿಲ್ ಕನೆಕ್ಟ್. ಓಕೆ, ದ ಫಸ್ಟ್ ಬುಲೆಟ್ ಟ್ರೈನ್ ಇನ್ ಇಂಡಿಯಾ ವಿಲ್ ಕನೆಕ್ಟ್ ಅಂತ ಕೇಳಿದ್ದಾರೆ. ಇಲ್ಲಿ ದ ಫಸ್ಟ್ ಬುಲೆಟ್ ಟ್ರೈನ್ ಇನ್ ಇಂಡಿಯಾ ವಿಲ್ ಕನೆಕ್ಟ್ ಎಲ್ಲಿ ಕನೆಕ್ಟ್ ಆಗೈತೆ ಅಂತ ಕೇಳಿದ್ದಾರೆ. ಇದರ ಆನ್ಸರ್ ಹೇಳಬೇಕಂದ್ರೆ ಅಹಮದಾಬಾದ್ ಆ್ಯಂಡ್ ಮುಂಬೈ. ಓಕೆ, ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ಅಹಮದಾಬಾದ್ ಆ್ಯಂಡ್ ಮುಂಬೈ ಅಂತ ಹೇಳ್ತೇನೆ. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನಿಗೆ ಬರ್ತಾ ಇದ್ದೇನೆ. ವೇರ್ ಈಸ್ ನ್ಯಾಷನಲ್ ಮ್ಯೂಸಿಯಂ ಆಫ್ ಇಂಡಿಯಾ ಲೊಕೇಟೆಡ್. ಓಕೆ, ನ್ಯಾಷನಲ್ ಮ್ಯೂಸಿಯಂ ಆಫ್ ಇಂಡಿಯಾ, ನ್ಯಾಷನಲ್ ಮ್ಯೂಸಿಯಂ ಐತಿ, ಅದು ಇಂಡಿಯಾದೊಳಗೆ ಎಲ್ಲಿ ಲೊಕೇಟ್ ಆಗೈತೆ ಅಂತ ಕೇಳಿದ್ದಾರೆ. ಇದರ ಆನ್ಸರ್ ಹೇಳ್ಬೇಕಂದ್ರೆ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ದಿಲ್ಲಿದೊಳಗೆ ನಾವು ನ್ಯಾಷನಲ್ ಮ್ಯೂಸಿಯಂ ಆಫ್ ಇಂಡಿಯಾ ಲೊಕೇಟ್ ಆಗೈತಿ. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವಶನಿಗೆ ಬರ್ತೇನೆ. ಫಿಫ್ತ್ ಕ್ವಶನ್ದೊಳಗೆ ಹೌ ಮೆನಿ ಕಂಟ್ರಿ ಆರ್ ಮೆಂಬರ್ ಆಫ್ ಸಾರ್ಕ್ ಅಂತ ಕೇಳಿದ್ದಾರೆ. ಓಕೆ, ಸಾರ್ಕ್ ಅಂತ ಒಂದು ಸಂಸ್ಥೆ ಐತಿ, ಅಲ್ಲಿ ಹೌ ಮೆನಿ ಕಂಟ್ರೀಸ್ ಆರ್ ಮೆಂಬರ್ ಇದ್ದಾರೆ. ಹೌ ಮೆನಿ ಎಷ್ಟು ದೇಶಗಳು ಅದರ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾವೆ ಸಾರ್ಕ್. ಓಕೆ, ಇಲ್ಲಿ 8. ಓಕೆ, ಮೀನ್ಸ್ ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್. 8 ಇವು ಕಂಟ್ರೀಸ್ ಇಲ್ಲಿ ಒಪ್ಪಂದ ಮಾಡ್ಕೊಂಡಿದ್ದಾವೆ ಸಾರ್ಕ್ ಸಂಸ್ಥೆಗೆ. ಇಲ್ಲಿ ಹೇಳೋದಾದರೆ 8 ಯಾವ್ಯಾವ ಅಂದರೆ ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್, ಇಂಡಿಯಾ, ಮಾಲ್ಡೀವ್ಸ್ ಇರ್ಬೋದು, ನೇಪಾಲ್, ಪಾಕಿಸ್ತಾನ, ಶ್ರೀಲಂಕಾ. ಓಕೆ, ಇವು 8 ದೇಶಗಳು ಸಾರ್ಕ್ ಸಂಸ್ಥೆ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾವೆ. ಓಕೆ, ನೆಕ್ಸ್ಟ್ ಕ್ವಶನಿಗೆ ಬರ್ತಾ ಇದ್ದೇನೆ. ನೆಕ್ಸ್ಟ್ ಕ್ವಶನ್ದೊಳಗೆ ಇಲ್ಲಿ 6ನೇ ಕ್ವಶನ್. 1 ಪೀಪಲ್ 1 ಸ್ಟೇಟ್ 1 ಲೀಡರ್ ವಾಸ್ ದಿ ಪಾಲಿಸಿ ಆಫ್. ಇದು ಒಂದು ವಾಕ್ಯ ಹೆಂಗೈತೆ ನೋಡ್ರಿ ಇಲ್ಲಿ. 1 ಪೀಪಲ್ 1 ಸ್ಟೇಟ್ 1 ಲೀಡರ್. ಓಕೆ, ವಾಸ್ ಪಾಲಿಸಿ ಆಫ್ ಯಾರ್ದು ಇದು ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಯಾರ್ದು ಪಾಲಿಸಿ ಇದು? ಓಕೆ, ಇಲ್ಲಿ ಅಡಾಲ್ಫ್ ಹಿಟ್ಲರ್. ಓಕೆ, ಹಿಟ್ಲರಿಂದ ಇವನು ಜರ್ಮನಿಂದ ಪಾಲಿಟಿಷಿಯನ್ ಆಗಿರ್ತಾನೆ. ಹಿಟ್ಲರಿಂದ ಇದು ಒಂದು ಸ್ಟೇಟ್ಮೆಂಟ್ ಇದು. ಓಕೆ, ಇವನ್ ಪಾಲಿಸಿ ಇದು. ಒನ್ ಪೀಪಲ್ 1 ಸ್ಟೇಟ್ 1 ಲೀಡರ್ ಆಗಿರಬೇಕು. ಓಕೆ, ದಿಸ್ ಇಸ್ ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 7ನೇ ಕ್ವಶನಿಗೆ ಬರ್ತಾ ಇದ್ದೇನೆ. ಕಲಹರಿ ಡೆಸರ್ಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಅಂತ ಕೇಳಿದ್ದಾರೆ. ಓಕೆ, ಕಲಹರಿ ಡೆಸರ್ಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ, ಯಾವ ದೇಶದೊಳಗೆ ಕಲಹರಿ ಡೆಸರ್ಟ್ ಐತೆ ಅಂತ ಕೇಳಿದ್ದಾರೆ. ಓಕೆ, 7th ಕ್ವಶನಿಗೆ ಆನ್ಸರ್ ಹೇಳಬೇಕಂದ್ರೆ ಇಲ್ಲಿ 7th ಕ್ವಶನ್ ಆನ್ಸರ್ ಸೌತ್ ಆಫ್ರಿಕಾ ಅಂತ ಬರ್ತೈತಿ. ಓಕೆ, ದಕ್ಷಿಣ ಆಫ್ರಿಕಾ ಏನಂತ ಹೇಳ್ತಿರಲ್ಲ, ಇದು ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ಸೌತ್ ಆಫ್ರಿಕಾ ಇದು 9 ಲಕ್ಷ ವರ್ಗ ಕಿಲೋಮೀಟರ್ ಐತಿ. ಓಕೆ, ಕಲಹರಿ ಡೆಸರ್ಟ್. ಓಕೆ, ನೆಕ್ಸ್ಟ್ 8ನೇ ಕ್ವಶನಿಗೆ ಬರ್ತಾ ಇದ್ದೇನೆ. 8ನೇ ಕ್ವಶನ್ದೊಳಗೆ ವಿಚ್ ಅಮಾಂಗ್ ದಿ ಫಾಲೋವಿಂಗ್ ಈಸ್ ಕ್ಯಾಪಿಟಲ್ ಆಫ್ ಛತ್ತೀಸ್ಗಢ ಅಂತ ಕೇಳಿದ್ದಾರೆ. ಓಕೆ, ಛತ್ತೀಸ್ಗಢಿಂದ ಕ್ಯಾಪಿಟಲ್ ಅಂದರೆ ರಾಜಧಾನಿ ಯಾವುದಂತ ಕೇಳಿದ್ದಾರೆ ಅವರು.
ಓಕೆ. ಛತ್ತೀಸ್ಗಢದಿಂದ ರಾಜಧಾನಿ ಹೇಳಬೇಕಂದ್ರೆ 8ನೇ ಕ್ವಶನಿಂದ ಆನ್ಸರ್ ರಾಯ್ಪುರ್. ಓಕೆ, ರಾಯ್ಪುರ್. ಆಪ್ಷನ್ ಡಿ ಇಸ್ ಅ ಕರೆಕ್ಟ್ ಆನ್ಸರ್. November 1, 2000 ಇದರ ರಾಜಧಾನಿ ಆತು. ಓಕೆ. ನೆಕ್ಸ್ಟ್ 9ನೇ ಕ್ವಶನಿಗೆ ಬರ್ತಾ ಇದ್ದೇನೆ. 9ನೇ ಕ್ವಶನ್ದೊಳಗೆ ವಿಚ್ ಈಸ್ ದ ಲಾರ್ಜೆಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಯಾವುದು ನಮ್ಮ ಇಂಡಿಯಾದೊಳಗೆ ಎಲ್ಲಿ ಜನಸಂಖ್ಯೆ ಜಾಸ್ತಿ ಇರುವಂಥ ರಾಜ್ಯ ಐತಂತ ಕೇಳಿದ್ದಾರೆ. ಓಕೆ, ಯಾವ ರಾಜ್ಯದೊಳಗೆ ಜನಸಂಖ್ಯೆ ಜಾಸ್ತಿ ಐತಂತ ಕೇಳಿದ್ದಾರೆ. ಓಕೆ, 9ನೇ ಕ್ವಶನ್ ಆನ್ಸರ್ ಹೇಳಬೇಕಂದ್ರೆ ಇಲ್ಲಿ ಉತ್ತರ ಪ್ರದೇಶ್. ಓಕೆ, ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್. ಉತ್ತರ ಪ್ರದೇಶದೊಳಗೆ ಜನಸಂಖ್ಯೆ ಬಹಳಷ್ಟು ಐತಿ. ಓಕೆ. ನೆಕ್ಸ್ಟ್ 10ನೇ ಕ್ವಶನಿಗೆ ಬರ್ತಾ ಇದ್ದೇನೆ. ದ ಟೆನ್ಯೂರ್ ಆಫ್ ವೈಸ್ ಪ್ರೆಸಿಡೆಂಟ್ ಈಸ್ ಆಫ್ ಹೌ ಮೆನಿ ಇಯರ್ಸ್ ಅಂತ ಕೇಳಿದ್ದಾರೆ. ಹೌ ಮೆನಿ ಇಯರ್ಸ್ ಅವಂಗೆ ಅಧಿಕಾರ ಇರ್ತೈತಿ ವೈಸ್ ಪ್ರೆಸಿಡೆಂಟಿಗೆ ಅಂತ ಕೇಳಿದ್ದಾರೆ. ಓಕೆ, ಇದರ ಕ್ವಶನಿಂದ ಆನ್ಸರ್ ಹೇಳಬೇಕಂದ್ರೆ 5 years ಇರ್ತೈತಿ. ಆರ್ಟಿಕಲ್ 63 ಪ್ರಕಾರ 5 years ವೈಸ್ ಪ್ರೆಸಿಡೆಂಟಿಗೆ ಅಧಿಕಾರ ಇರ್ತೈತಿ. ಓಕೆ, ಇವ್ರದ್ದು ಸ್ಯಾಲ್ರಿ ಹೇಳಬೇಕಂದ್ರೆ, ಓಕೆ, ವೈಸ್ ಪ್ರೆಸಿಡೆಂಟಿಂದ ಸ್ಯಾಲ್ರಿ ಹೇಳಬೇಕಂದ್ರೆ ಇಲ್ಲಿ 4 lakh 4 ಲಕ್ಷ ಪರ್ ಮಂತಿಗೆ ಒಂದು ತಿಂಗಳಿಗೆ 4 ಲಕ್ಷ ರೂಪಾಯಿ ಪಗಾರ ತೊಗೋತಾರೆ ಅವ್ರು ವೈಸ್ ಪ್ರೆಸಿಡೆಂಟ್. ಓಕೆ, ಇಲ್ಲಿ ಈಗ ರೀಸೆಂಟ್ ಇರುವಂಥದ್ದು ವೆಂಕಯ್ಯ ನಾಯ್ಡು ಇದ್ದಾರೆ. ಓಕೆ. ನೆಕ್ಸ್ಟ್ 11ನೇ ಕ್ವಶನಿಗೆ ಬರ್ತಾ ಇದ್ದೇನೆ. ಇನ್ ವಿಚ್ ಸ್ಟೇಟ್ ಈಸ್ ಅಕ್ಷಧಾಮ್ ಟೆಂಪಲ್? ಅಕ್ಷಧಾಮ್ ಟೆಂಪಲ್ ಎಲ್ಲಿ ಲೊಕೇಟ್ ಆಗೈತಿ ಅಂತ, ಅಂದರೆ ಅಕ್ಷಧಾಮ್ ಟೆಂಪಲ್ ಯಾವ ರಾಜ್ಯದೊಳಗೆ ಐತಂತ ಕೇಳಿದ್ದಾರೆ. ಓಕೆ, 11ನೇ ಕ್ವಶನ್ ಆನ್ಸರ್ ಹೇಳಬೇಕಂದ್ರೆ ಇಲ್ಲಿ ಬಿ. ಓಕೆ, ಗುಜರಾತ್ದೊಳಗೆ ಐತಿ. ಅಕ್ಷಧಾಮ್ ಟೆಂಪಲ್ ಗುಜರಾತ್ದೊಳಗೆ ಐತಿ. ಓಕೆ, ಬಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 12ನೇ ಕ್ವಶನಿಗೆ ಬರ್ತಾ ಇದ್ದೇನೆ. ವಾಟ್ ಈಸ್ ದಿ ನೇಮ್ ಆಫ್ ಲಾರ್ಜೆಸ್ಟ್ ಇರಿಗೇಷನ್ ಕ್ಯಾನಲ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ಓಕೆ, ವಾಟ್ ಈಸ್ ದಿ ನೇಮ್ ಆಫ್ ಲಾರ್ಜೆಸ್ಟ್ ಇರಿಗೇಷನ್ ಕ್ಯಾನಲ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ಇಲ್ಲಿ 12ನೇ ಕ್ವಶನಿಂದ ಆನ್ಸರ್ ಹೇಳಬೇಕಂದ್ರೆ ಇಂದಿರಾ ಗಾಂಧಿ ಕ್ಯಾನಲ್. ಓಕೆ, ಇಂದಿರಾ ಗಾಂಧಿ ಕ್ಯಾನಲ್. ದಿಸ್ ಇಸ್ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ಓಕೆ. ನೆಕ್ಸ್ಟ್ 13ನೇ ಕ್ವಶನಿಗೆ ಬರ್ತಾ ಇದ್ದೀನಿ. ಮೋಹನ್ ಬಗಾನ್ ಈಸ್ ಅ ಟೀಮ್ ಆಫ್ ವಿಚ್ ಸ್ಪೋರ್ಟ್ ಅಂತ ಕೇಳಿದ್ದಾರೆ. ಯಾವ ಸ್ಪೋರ್ಟ್ಸಿಂದ ಮೋಹನ್ ಬಗಾನ್ ಈಸ್ ಅ ಟೀಮ್ ಆಫ್? ಮೋಹನ್ ಬಗಾನ್ ಅಂತ ಒಂದು ಕ್ಲಬ್ ಐತಿ. ಓಕೆ, ಅದು ಕೋಲ್ಕತ್ತಾದೊಳಗೆ ಕ್ಲಬ್ ಐತಿ ಮೋಹನ್ ಬಗಾನ್ ಅಂತ. ಅದರದ್ದು ಟೀಮ್ ವಿಚ್ ಸ್ಪೋರ್ಟ್ ಅಂದ್ರೆ ಮೋಹನ್ ಬಗಾನ್ ಕ್ಲಬ್ದೊಳಗೆ ಕೋಲ್ಕತ್ತಾದೊಳಗೆ ಯಾವ ಕ್ರೀಡೆನ ನಾವು ಅಲ್ಲಿ ಅಂದ್ರೆ ಆಡಿಸ್ತಾರಂತ ಕೇಳಿದ್ದಾರೆ ಅವರು. ಓಕೆ, ಫುಟ್ಬಾಲ್. ಓಕೆ, ಆನ್ಸರ್ ಇಸ್ ಅ ಫುಟ್ಬಾಲ್ ಇಸ್ ಅ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 14ನೇ ಕ್ವಶನಿಗೆ ಬರ್ತಾ ಇದ್ದೀನಿ. ದ ಡೀಪೆಸ್ಟ್ ಓಸಿಯನ್ ಆಫ್ ದಿ ವರ್ಲ್ಡ್ ಅಂತ ಕೇಳಿದ್ದಾರೆ. ಇದು ಬಹಳಷ್ಟು 3 ಕ್ವಶನ್ ಪೇಪರ್ದೊಳಗೂ ಇದು ರಿಪೀಟ್ ಆಗಿತ್ತು. ಮೊನ್ನೆ ನಾವು 3 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ವಿ. ಅದ್ರಾಗ 3 ಕ್ವಶನ್ ಪೇಪರ್ದೊಳಗೆ ಇತ್ತು ನೋಡ್ರಿ ಇದು. ಓಕೆ, ದ ಡೀಪೆಸ್ಟ್ ಓಸಿಯನ್ ಆಫ್ ದಿ ವರ್ಲ್ಡ್ ಯಾವುದು? ಪೆಸಿಫಿಕ್ ಓಸಿಯನ್. ಓಕೆ, ಪೆಸಿಫಿಕ್ ಓಸಿಯನ್ ಇಸ್ ಅ ಡೀಪೆಸ್ಟ್ ಓಸಿಯನ್ ಇನ್ ದಿ ವರ್ಲ್ಡ್. ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್. ಇನ್ನೊಂದು ಹೇಳಬೇಕಂದ್ರೆ ಇದರ ಎಡಿಷನ್ ಇಲ್ಲಿ ದ ವರ್ಲ್ಡ್ ಓಸಿಯನ್ ಡೇ ಯಾವಾಗ ಮಾಡ್ತಾರಂತ ಕೇಳಿರ್ತಾರೆ. ಓಕೆ, ಅದು ಸೆಲೆಬ್ರೇಟೆಡ್ ಇನ್ 8 ಜೂನ್ದೊಳಗೆ ಸೆಲೆಬ್ರೇಟ್ ಮಾಡ್ತೇವೆ ನಾವು. ಪ್ರೀವಿಯಸ್ ಕ್ವಶನ್ ಪೇಪರ್ದೊಳಗೂ ಕೂಡ ನೋಡಿದ್ವಿ ನಾವು. 8 ಜೂನ್ದೊಳಗೆ ನಾವು ವರ್ಲ್ಡ್ ಓಸಿಯನ್ ಡೇ ಸೆಲೆಬ್ರೇಟ್ ಮಾಡ್ತೇವೆ. ಓಕೆನಾ. ನೆಕ್ಸ್ಟ್ 15ನೇ ಕ್ವಶನ್ ಬರ್ತಾ ಇದ್ದೇನೆ. ಇದು ಜನರಲ್ ನಾಲೆಜಿಂದ ಲಾಸ್ಟ್ ಕ್ವಶನ್ ಇದು ಜನರಲ್ ನಾಲೆಜ್. ಓಕೆ, ಇಲ್ಲಿ ಫಸ್ಟ್ ಇಲ್ಲಿ 15ನೇ ಕ್ವಶನ್ದೊಳಗೆ ಹೂ ವಾಸ್ ದ ಫಾದರ್ ಆಫ್ ರಷ್ಯನ್ ರೆವಲ್ಯೂಷನ್ ಆಗ್ತೈತಲ್ಲ ಅದರ ಫಾದರ್ ಯಾರಂತ ಕೇಳಿದ್ದಾರೆ. ಓಕೆ, 15ನೇ ಕ್ವಶನ್ ಆನ್ಸರ್ ಹೇಳಬೇಕಂದ್ರೆ ಆಪ್ಷನ್ ಸಿ ಲೆನಿನ್. ಓಕೆ, ಲೆನಿನ್ ರಷ್ಯನ್ ರೆವಲ್ಯೂಷನಿಂದ ಫಾದರ್. ಓಕೆ, ಅಂದರೆ ರಷ್ಯನ್ ಅದರೊಳಗೆ ಅಲ್ಲಿ ಸ್ವಲ್ಪ ಇದಾಗ್ತೈತಿ ಕ್ರಾಂತಿಕಾರಿ ಚಟುವಟಿಕೆಗಳು. ಓಕೆ, ಅದರ ಪಿತಾಮಹ ಯಾರಂತ ಕೇಳಿದಾರೆ ಅವರು. ಲೆನಿನ್ ಈಸ್ ಅ ರಷ್ಯನ್ ರೆವಲ್ಯೂಷನ್ ಫಾದರ್. ಓಕೆ, ನೆಕ್ಸ್ಟ್ 15 ಕ್ವಶನ್ ಆದಮೇಲೆ ನೆಕ್ಸ್ಟ್ ಈಗ ಸೆಕ್ಷನ್ ಬಿದೊಳಗೆ ಬರ್ತಾ ಇದ್ದೀವಿ. ಇಲ್ಲಿ ಜನರಲ್ ಸೈನ್ಸ್ ಇರ್ತೈತಿ. ಜನರಲ್ ಸೈನ್ಸ್ ಇರ್ತೈತಿ. ಓಕೆ, 16 ಕ್ವಶನ್ದಿಂದ 30ನೇ ಕ್ವಶನ್ ತನಕ ಜನರಲ್ ಸೈನ್ಸ್ ಇರ್ತೈತಿ. ಓಕೆನಾ, ಸೆಕ್ಷನ್ ಬಿದೊಳಗೆ. ಇಲ್ಲಿ 16 ಕ್ವಶನಿಗೆ ಬರ್ತಾ ಇದ್ದೀನಿ. ವಾಟ್ ಈಸ್ ದಿ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಅಂತ ಕೇಳಿದ್ದಾರೆ. ರೆಸಿಸ್ಟೆನ್ಸ್ ಇನ್ ಯೂನಿಟ್ ಏನಂತ ಕೇಳಿದ್ದಾರೆ. ರೆಸಿಸ್ಟೆನ್ಸ್ ಅಂದ್ರೆ ನಾನು ಫಸ್ಟ್ ಹೇಳ್ತೇನೆ. ರೆಸಿಸ್ಟೆನ್ಸ್ ಈಸ್ ಅ ಮೆಜರ್ ಆಫ್ ದಿ ಅಪೋಸಿಷನ್ ಟು ಕರೆಂಟ್ ಫ್ಲೋ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಬರ್ತೈತಿ. ಓಕೆ, resistance is a measure of the opposition to current flow in an electric circuit ಅಂತ ಬರ್ತೈತಿ. ಅಂದ್ರೆ ಅದು ಕರೆಂಟ್ನ ಅಪೋಸ್ ಮಾಡ್ತೈತಿ ರೆಸಿಸ್ಟೆನ್ಸ್. ಓಕೆ, ಇಲ್ಲಿ ರೆಸಿಸ್ಟೆನ್ಸ್ ಇಂದ ಯೂನಿಟ್ ಹೇಳಬೇಕಂದ್ರೆ ಓಮ್. ಓಕೆ, ಓಮ್ ಅಂತ ಹೇಳ್ತೀವಿ. ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ,
ನೆಕ್ಸ್ಟ್ 17ನೇ ಕ್ವಶನಿಗೆ ಬರ್ತಾ ಇದ್ದೇನೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಆ್ಯನ್ ಎಲೆಕ್ಟ್ರಿಕ್ ಡಿವೈಸ್ ಅಂತ ಕೇಳಿದ್ದಾರೆ. ಎಲೆಕ್ಟ್ರಿಕ್ ಡಿವೈಸ್ ಯಾವುದಲ್ಲ ಇದ್ರಾಗಂತ ಕೇಳಿದ್ದಾರೆ ಅವರು ಇಷ್ಟ. ಓಕೆ, ರೇಡಿಯೋ ಆಲ್ಸೋ ಎಲೆಕ್ಟ್ರಿಕ್ ಡಿವೈಸ್, ಅದು ಕಂಪ್ಯೂಟರ್ ಕೂಡ ಎಲೆಕ್ಟ್ರಿಕ್ ಡಿವೈಸ್ ಬರ್ತೈತಿ, ಟೆಲಿವಿಷನ್ ಅಂದ್ರೆ ಟಿ ವಿ ಕೂಡ ಎಲೆಕ್ಟ್ರಿಕ್ ಡಿವೈಸ್ ಬರ್ತೈತಿ. ಬಟ್ ಬಲ್ಬ್ ಈಸ್ ಅ ನಾಟ್ ಅ ಎಲೆಕ್ಟ್ರಿಕ್ ಡಿವೈಸ್ ಬಿಕಾಸ್ ಇಟ್ ಈಸ್ ನಾಟ್ ಹ್ಯಾವಿಂಗ್ ಅ ಆ್ಯಕ್ಟಿವ್ ಸೆಮಿ ಕಂಡಕ್ಟರ್ ಯಾವುದೂ ಇರೋದಿಲ್ಲ ಅದ್ರಾಗ ಬಲ್ಬ್ದೊಳಗೆ. ಓಕೆ, ಅದಕ್ಕೆ ನಾವು ಇದು ಎಲೆಕ್ಟ್ರಿಕ್ ಡಿವೈಸ್ ಅಂತ ಹೇಳೋದಿಲ್ಲ. ಇದು ಬಲ್ಬ್ ಈಸ್ ಎ ಎಲೆಕ್ಟ್ರಿಕ್ ಡಿವೈಸ್, ಬಟ್ ಇಲ್ಲಿ ಕೇಳಿರುವಂಥದ್ದು ನಮ್ಗೆ ಎಲೆಕ್ಟ್ರಾನಿಕ್ ಡಿವೈಸ್ ಯಾವುದಲ್ಲ ಅಂತ ಕೇಳಿದ್ದಾರೆ. ಓಕೆ, ಬಲ್ಬ್ ಈಸ್ ಎ ಎಲೆಕ್ಟ್ರಿಕ್ ಡಿವೈಸ್ ಬಟ್ ಇಟ್ ಈಸ್ ನಾಟ್ ಎ ಎಲೆಕ್ಟ್ರಾನಿಕ್ ಡಿವೈಸ್. ಓಕೆ, ಗೊತ್ತಾದ, ಇಲ್ಲಿ ಯಾವುದೇ ತರಹದ ಆ್ಯಕ್ಟಿವ್ ಸೆಮಿ ಕಂಡಕ್ಟರ್ ಇರೋದಿಲ್ಲ, ಅದಕ್ಕೆ ಬಲ್ಬ್ ಈಸ್ ಅ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 18 ಕ್ವಶನಿಗೆ ಬರ್ತಾ ಇದ್ದೇನೆ. ವಿಚ್ ಆಫ್ ದಿ ಫಾಲೋವಿಂಗ್ ಗ್ಯಾಸಸ್ ಈಸ್ ಫಿಲ್ಡ್ ಇನ್ ಸಾಫ್ಟ್ ಡ್ರಿಂಕ್ಸ್. ಓಕೆ, ನಾವು ಕ್ವಶನ್ ಪೇಪರ್ 1ದೊಳಗೂ ನಾವು ಇದನ್ನು ಹೇಳಿದ್ದೇನೆ, ಆಲ್ರೆಡಿ ನಾ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸಾಫ್ಟ್ ಡ್ರಿಂಕ್ಸ್ ಅಂದರೆ ಈಗ ಇದ್ರಾಗಿರ್ಬೋದು ಸೋಡಾ ಬಾಟಲ್ಸ್ದೊಳಗದು, ಅಲ್ಲಿ ನಾವು CO2ನ ಹಾಕಿರ್ತೇವೆ, ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇರ್ತೈತೆ. ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ವಿಚ್ ಗ್ಯಾಸ್ ಇಸ್ ಫಿಲ್ಡ್ ಇನ್ ಸಾಫ್ಟ್ ಡ್ರಿಂಕ್ಸ್ ಅಂತ ಹೇಳಿದ್ದಾರೆ. ಓಕೆ, CO2 ಕಾರ್ಬನ್ ಡೈಆಕ್ಸೈಡ್ ಅದ್ರಾಗ ಇರ್ತೈತಿ. ನಾವು ಸ್ವಲ್ಪ ಬಾಟಲ್ನ ಶೇಕ್ ಮಾಡಿದಾಗ, ಬಾಟಲ್ ಶೇಕ್ ಮಾಡಿ ಕ್ಯಾಪ್ ತೆಗೆದಾಗ ಅದರ ಬಾಟಲಿಂದ ಅದು ಫುಲ್ ಪ್ರೆಷರ್ಲೆ ಇದು ಅಂದ್ರೆ ಅದ್ರಾಗಿಂದ ಫ್ಲೂಯಿಡ್ ಏನಿರ್ತೈತಲ್ಲ ಫುಲ್ ಪ್ರೆಷರ್ಲೆ ಮೇಲೆ ಬರ್ತೈತಿ, ಯಾಕಂದ್ರೆ ಅಲ್ಲಿ CO2 ಪ್ರೆಸೆಂಟ್ ಆಗಿರ್ತೈತಿ. ಓಕೆನಾ, ಇಲ್ಲಿ 18 ಕ್ವಶನಿಂದ ಆನ್ಸರ್ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 19ನೇ ಕ್ವಶನಿಗೆ ಬರ್ತಾ ಇದ್ದೇನೆ. 19ನೇ ಕ್ವಶನ್ದೊಳಗೆ 32 ಡಿಗ್ರಿ ಫ್ಯಾರನ್ಹೀಟ್ ಈಕ್ವಲ್ ಟು ಏನಂತ ಕೇಳಿದ್ದಾರೆ. ಓಕೆ, 32 ಡಿಗ್ರಿ ಫ್ಯಾರನ್ಹೀಟ್ ಈಕ್ವಲ್ ಟು ಏನಂತ ಕೇಳಿದ್ದಾರೆ. ಓಕೆ, ನಾ ಈಗ ಕ್ವಶನ್ಸ್ ನಾನು ಸಾಲ್ವ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡ್ರಿ, ಇಲ್ಲಿ C/F ಅಂತ ತಗೋತೇನೆ. ಸೆಲ್ಸಿಯಸ್ ಬೈ ಫ್ಯಾರನ್ಹೀಟ್ ಈಸ್ ಈಕ್ವಲ್ ಟು ಫ್ಯಾರನ್ಹೀಟ್ ಮೈನಸ್ 32 ಡಿವೈಡೆಡ್ ಬೈ 9 ಅಂತ ತಗೋತೇನೆ. ಓಕೆ, ಓಕೆನಾ. ಇಲ್ಲಿ C/5 ತಗೋರಿ. ದಿಸ್ ಈಸ್ ಈಕ್ವಲ್ ಟು F ಮೈನಸ್ 32/9 ಅಂತ ಫಾರ್ಮುಲಾ ಇದೆ. F ಮೈನಸ್ 32/9 ಫಾರ್ಮುಲಾ ಐತಿದ್ದು. ಇಲ್ಲಿ ಫ್ಯಾರನ್ಹೀಟ್ ಎಷ್ಟೈತಿ ನಮ್ದು ಫ್ಯಾರನ್ಹೀಟ್ ಕೊಟ್ಟಿರುವಂಥದ್ದವರು 32 ಕೊಟ್ಟಿದ್ದಾರೆ. 32 ಮೈನಸ್ 32 ಡಿವೈಡೆಡ್ ಬೈ 9 ಆಗ್ತೈತಿ. ಓಕೆ, ಇಲ್ಲಿ ಫಾರ್ಮುಲಾ ಇರುವಂಥದ್ದು F ಮೈನಸ್ 32 ಡಿವೈಡೆಡ್ ಬೈ 9 ಫಾರ್ಮುಲಾ ಐತಿ. ಓಕೆ, ಇಲ್ಲಿ ಫ್ಯಾರನ್ಹೀಟ್ ಇರುವಂಥದ್ದು 32 ಐತಿ. 32 ಮೈನಸ್ 32 ಡಿವೈಡೆಡ್ ಬೈ 9 ಮಾಡಿದರೆ ನಿಮಗೆ ಎಷ್ಟು ಬರ್ತೈತಿ ಆನ್ಸರ್? 0 ಡಿಗ್ರಿ ಸೆಲ್ಸಿಯಸ್ ಬರ್ತೈತಿ. ಓಕೆ, 32 ಡಿಗ್ರಿ ಫ್ಯಾರನ್ಹೀಟ್ ಅಂದರೆ 0 ಡಿಗ್ರಿ ಸೆಲ್ಸಿಯಸ್. ಓಕೆ, ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 20 ಕ್ವಶನಿಗೆ ಬರ್ತಾ ಇದ್ದೇನೆ. ದ ಯೂನಿಟ್ ಆಫ್ ಮೆಜರಿಂಗ್ ಅಸ್ಟ್ರೋನಮಿಕಲ್ ಡಿಸ್ಟೆನ್ಸೀಸ್. ಅಸ್ಟ್ರೋನಮಿಕಲ್ ಡಿಸ್ಟೆನ್ಸ್ ಮೆಜರ್ ಮಾಡುವಂಥದ್ದು ಡಿವೈಸಿಂದ ಯೂನಿಟ್ ಏನಂತ ಕೇಳಿದ್ದಾರೆ. ಓಕೆ, ಯೂನಿಟ್ ಹೇಳಬೇಕಂದ್ರೆ ಇಲ್ಲಿ ಕಿಲೋಮೀಟರ್ ಬರ್ತೈತಿ. ದಿಸ್ ಇಸ್ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 21 ಕ್ವಶನಿಗೆ ಬರ್ತಾ ಇದ್ದೇನೆ. 21 ಕ್ವಶನ್ದೊಳಗೆ ವಾಟ್ ಈಸ್ ದಿ ಕೆಮಿಕಲ್ ಫಾರ್ಮುಲಾ ಆಫ್ ಕಾಮನ್ ಸಾಲ್ಟ್. ನಾವು ಮನ್ಯಾಗ ಇದು ಉಪ್ಪು ಇರ್ತೈತಲ್ಲ, ಕಾಮನ್ ಸಾಲ್ಟ್ ಅಂದರೆ ಉಪ್ಪು. ಓಕೆ, ಅದರದ್ದು ಉಪ್ಪಿಂದ ಕೆಮಿಕಲ್ ಫಾರ್ಮುಲಾ ಏನಂತ ಕೇಳಿದ್ದಾರೆ. ಓಕೆ, ದಿಸ್ ಈಸ್ NaCl. NaCl ಈಸ್ ಅ ಕೆಮಿಕಲ್ ಫಾರ್ಮುಲಾ ಆಫ್ ಕಾಮನ್ ಸಾಲ್ಟ್. ಓಕೆ, NaClನ ನಾವು ಏನಂತ ಹೇಳ್ತೇವೆ ಅಂದರೆ ಇಲ್ಲಿ NaCl ಈಸ್ ಅ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೇವೆ ನಾವು. ಓಕೆ, ಸೋಡಿಯಂ ಕ್ಲೋರೈಡನ್ನು ನಾವು ಕಾಮನ್ ಸಾಲ್ಟಿನ ಫಾರ್ಮುಲಾ ಅದು. ಓಕೆ, ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 22ನೇ ಕ್ವಶನಿಗೆ ಬರ್ತಾ ಇದ್ದೇನೆ. ವಾಟ್ ಈಸ್ ದಿ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಇನ್ ಏರ್ದೊಳಗೆ ಅಂದರೆ ಗಾಳಿಯೊಳಗೆ ಆಕ್ಸಿಜನಿಂದ ಪರ್ಸೆಂಟೇಜ್ ಎಷ್ಟು ಇರ್ತೈತೆ ಅಂತ ಕೇಳ್ತಾರೆ. ಓಕೆ, ನಾವಿಲ್ಲಿ ಇನ್ನೊಂದು ಎಡಿಷನ್ ಹೇಳ್ತೇನೆ ನೋಡ್ರಿ. ಇಲ್ಲಿ ನೈಟ್ರೋಜನಿಂದ ಎಷ್ಟಿರ್ತೈತೆ ಅಂದ್ರೆ 78% ನೈಟ್ರೋಜನ್ ಇರ್ತೈತಿ. ಆಪ್ಷನ್ ಎ ಏನೈತಿ 78% ನೈಟ್ರೋಜನ್ ಇರ್ತೈತಿ. ಓಕೆ, ಆಮೇಲೆ ಆಕ್ಸಿಜನ್ ಎಷ್ಟಿರ್ತೈತಿ 21% ಆಕ್ಸಿಜನ್ ಇರ್ತೈತಿ. ಓಕೆ, ನೆಕ್ಸ್ಟ್ ಅರ್ಗಾನ್ ಎಷ್ಟಿರ್ತೈತೆ ಅಂದರೆ 0.9% ಅರ್ಗಾನ್ ಇರ್ತೈತಿ. ಆಮೇಲೆ CO2 ಮತ್ತು ಓಝೋನ್ ಎಷ್ಟು ರಿಮೈನಿಂಗ್ ಪರ್ಸೆಂಟೇಜ್ ಎಷ್ಟು ಇರ್ತೈತಿ ಅಷ್ಟು ರಿಮೈನಿಂಗ್ ಪರ್ಸೆಂಟೇಜ್ CO2 ಮತ್ತು ಓಝೋನ್ ಇರ್ತಾವೆ. ಓಕೆ, ಇಲ್ಲಿ ನಮಗೆ ಆಕ್ಸಿಜನ್ ಎಷ್ಟು ಇರ್ತೈತೆ ಅಂದರೆ 21% ಆಕ್ಸಿಜನ್ ಇರ್ತೈತಿ. ಓಕೆ ಫ್ರೆಂಡ್ಸ್, 21% ಆಕ್ಸಿಜನ್ ಇರ್ತೈತಿ. ಅದಕ್ಕೆ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 23 ಕ್ವಶನಿಗೆ ಬರ್ತಾ ಇದ್ದೇನೆ. ಡೆಫಿಷಿಯನ್ಸಿ ಆಫ್ ವಿಟಮಿನ್ ಸಿ ಇನ್ ಬಾಡಿ ಕಾಸ್ಡ್. ಡೆಫಿಷಿಯನ್ಸಿ ಆಫ್ ವಿಟಮಿನ್ ಸಿ ಏನು ಕಾಸ್ಡ್ ಮಾಡ್ತೈತಿ ಬಾಡಿದೊಳಗಂತ ಕೇಳಿದ್ದಾರೆ ಅವರು. ಓಕೆ, ಸ್ಕರ್ರಿ. ಓಕೆ, ದಿಸ್ ಇಸ್ ಇಲ್ಲಿ ನೋಡ್ರಿ ಸ್ಕರ್ರಿ ಅಂತ ಬರ್ತದೆ. ಸ್ಕರ್ವೆ.
ಸ್ಕರ್ವೆ ಅಂತ ಬರ್ತೈತಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸ್ಕರ್ವೆ ಅಂತ ಹೇಳ್ತೇವೆ ಅದನ್ನು ನಾವು. ಓಕೆ, SCURVY ಆಗ್ಬೇಕು ನೋಡ್ರಿ ಅದು. ಓಕೆ, ಸ್ಕರ್ವಿ ಅಂತ ಹೇಳ್ತೇವೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 24ಗೆ ಬರ್ತಾ ಇದ್ದೇನೆ. ಮೇನ್ ಕಂಪೋನೆಂಟ್ ಆಫ್ ನ್ಯಾಚುರಲ್ ಗ್ಯಾಸ್ ಈಸ್. ಮೇನ್ ಕಂಪೋನೆಂಟ್ ಆಫ್ ನ್ಯಾಚುರಲ್ ಗ್ಯಾಸ್ ಏನಂತ ಕೇಳಿದ್ದಾರೆ. ಓಕೆ, ನ್ಯಾಚುರಲ್ ಗ್ಯಾಸ್ದೊಳಗೆ ಮೇನ್ ಕಂಪೋನೆಂಟ್ ಏನು ಇರ್ತೈತಪ್ಪ? ಮಿಥೇನ್ ಇರ್ತೈತಿ. CH4 ಮಿಥೇನ್ ಇರ್ತೈತಿ. ಇದು ಮೇನ್ ಕ್ವಶನ್ ನೋಡ್ರಿ, ಇಲ್ಲಿ ಸೈನ್ಸ್ದೊಳಗೆ ಭಾಳಷ್ಟು ಬರ್ತೈತಿ. ಓಕೆ, CH4 ಮಿಥೇನ್. ಓಕೆ, ಮೇನ್ ಕಂಪೋನೆಂಟ್ ಆಫ್ ನ್ಯಾಚುರಲ್ ಗ್ಯಾಸ್ ಇದು. ಓಕೆ, ನೆಕ್ಸ್ಟ್ 25ನೇ ಕ್ವಶನಿಗೆ ಬರ್ತಾ ಇದ್ದೇನೆ. ದ ಐ ಆಫ್ ಪೇಷಂಟ್ ಸಫರಿಂಗ್ ಫ್ರಮ್ ಇನ್ ಡಿಸೀಸ್ ಟರ್ಮ್ಸ್ ಇಂಟು ವಿಚ್ ಕಲರ್ ಅಂತ ಕೇಳಿದ್ದಾರೆ. ಓಕೆ, ಇದು ಏನು ಜೆಂಡಿಕ್ ಅಂತ ಹೇಳ್ತೇವೆ. ಓಕೆ, ಜೆಂಡಿಕ್ ಡಿಸೀಸ್ ಇರ್ತೈತಿ, ಜೆನೆಟಿಕ್. ಓಕೆ, ಜೆನೆಟಿಕ್ ಇರ್ತೈತಿ. ದ ಐ ಆಫ್ ಪೊಟೆನ್ಷಿಯಲ್ ಸಫರಿಂಗ್ ಫ್ರಮ್ ಜೆನೆಟಿಕ್ ಟರ್ಮ್ಸ್ ಇಂಟು ವಿಚ್ ಕಲರ್ ಅಂತ ಕೇಳಿದ್ದಾರೆ ಅವರು. ಓಕೆ, ಎಕ್ಸ್ಟ್ರೀಮ್ಲಿ ಸಾರಿ. ದ ಐ ಆಫ್ ಪೇಷಂಟ್ ಸಫರಿಂಗ್ ಫ್ರಮ್ ಜಾಂಡೀಸ್ ಟರ್ಮ್ಸ್ ಇಂಟು ವಿಚ್ ಕಲರ್ ಅಂತ ಕೇಳಿದಾರೆ ಅವರು. ಓಕೆ, ಜಾಂಡೀಸ್ ರೋಗ ಇದ್ದಾಗ ಅವನಿಗೆ ಪೇಷಂಟಿಗೆ ಐ ಕಲರ್ ಅಂದ್ರೆ ಕಣ್ಣಿನ ಇದು ಕಲರ್ ಯಾವ್ದು ಇದ್ರಾಗ ಇರ್ತೈತೆ ಅಂತ ಕೇಳಿದ್ದಾರೆ. ಯೆಲ್ಲೋ. ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಯೆಲ್ಲೋ ಕಲರ್ ಆಗಿರ್ತೈತೆ ಅಂತ ಕಣ್ಣು. ಓಕೆ, ಆ ಪೇಷಂಟಿಂದ ಕಣ್ಣು ಯೆಲ್ಲೋ ಕಲರಿಗೆ ಆಗಿರ್ತೈತಿ. ಓಕೆ, ನೆಕ್ಸ್ಟ್ 26ನೇ ಕ್ವಶನ್ಗೆ ಬರ್ತಾ ಇದ್ದೇನೆ. 26ನೇ ಕ್ವಶನ್ದೊಳಗೆ ಸ್ಪೀಡ್ ಆಫ್ ಸೌಂಡ್ ಈಸ್ ಮೆಜರ್ಡ್ ಇನ್. ಸೌಂಡಿನ ಸ್ಪೀಡ್ ಎದ್ರಾಗ ಮೆಜರ್ ಮಾಡ್ತೀವಿ ಅಂತ ಕೇಳಿದ್ದಾರೆ ಅವರು. ಓಕೆ, ಸೌಂಡಿನ ಸ್ಪೀಡ್ ಮೆಜರ್ ಮಾಡುವಂಥದ್ದು ಇಲ್ಲಿ ನೋಡ್ರಿ, ಸೌಂಡಿನ ಸ್ಪೀಡ್. ಓಕೆ, ಅವರು ಸ್ಪೀಡ್ ಆಫ್ ಸೌಂಡ್ ಈಸ್ ಮೆಜರ್ಡ್ ಇನ್ ಅಂತ ಕೇಳಿದ್ದಾರೆ. ಮೀಟ್ರ್ ಪರ್ ಸೆಕೆಂಡ್ದೊಳಗೆ ನಾವು ಸೌಂಡಿನ ಸ್ಪೀಡ್ ಮೆಜರ್ ಮಾಡ್ತೇವೆ. ಓಕೆ, ಗೊತ್ತಾಯ್ತಲ್ಲ. ಇಲ್ಲಿ 26ನೇದು ಮೀಟ್ರ್ ಪರ್ ಸೆಕೆಂಡ್ದೊಳಗೆ ನಾವು ಸೌಂಡಿಂದ ಸ್ಪೀಡನ್ನ ಮೆಜರ್ ಮಾಡ್ತೇವೆ. ಓಕೆ, ಇಲ್ಲಿ ಏನಂತಾರೆ, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಫಾರ್ಮುಲಾ ಹಾಕಬೇಕಾಗ್ತೈತಿ. ಓಕೆ, ಇಲ್ಲಿ ಸೌಂಡಿಂದ ಯೂನಿಟ್ ಏನಂದ್ರೆ ಡೆಸಿಬಲ್ದೊಳಗೆ ಸೌಂಡ್ ಯೂನಿಟ್ ಡೆಸಿಮಲ್. ಓಕೆ, ಡೆಸಿಬಲ್ ಅಂತ ಹೇಳ್ತೇವೆ. ಡೆಸಿಬಲ್ ಈಸ್ ಅ ಸೌಂಡಿಂದ ಯೂನಿಟ್ ಅದು. ಓಕೆ, ನಾವು ಸೌಂಡಿನ ಸ್ಪೀಡ್ ಹೇಗೆ ಮೆಜರ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೌಂಡಿನ ಸ್ಪೀಡ್ ಮೆಜರ್ ಮಾಡುವಂಥದ್ದು ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಫಾರ್ಮುಲಾ ಐತಿ. ಓಕೆನಾ, ಇಲ್ಲಿ ಮೀಟ್ರ್ ಪರ್ ಸೆಕೆಂಡ್ದೊಳಗೆ ಮೀಟ್ರ್ ಪರ್ ಸೆಕೆಂಡ್ದೊಳಗೆ ನಾವು ಸೌಂಡಿನ ಸ್ಪೀಡ್ ಮೆಜರ್ ಮಾಡ್ತೇವೆ. ಓಕೆನಾ, ಇಲ್ಲಿ 27ನೇ ಕ್ವಶನಿಗೆ ಬರ್ತಾ ಇದ್ದೇನೆ. 27ನೇ ಕ್ವಶನ್ದೊಳಗೆ ವಿಚ್ ಮೆಟಲ್ ವಾಸ್ ಫಸ್ಟ್ ಯೂಸ್ಡ್ ಬೈ ಮ್ಯಾನ್ ಆನ್ ಅರ್ತ್ ಅಂತ ಹೇಳಿದ್ದಾರೆ. ಅಂದ್ರೆ ಮನುಷ್ಯ ಮಾನವ ಅಂದ್ರೆ ಮಾನವ ಫಸ್ಟ್ ಉದಯ ಆಗ್ತಾನಲ್ಲ, ಅವಾಗ ಯಾವುದು ಫಸ್ಟ್ ಮೆಟಲ್ನ ಅವರು ಯೂಸ್ ಮಾಡ್ತಾರೆ, ಅವಾಗ ಯಾವ್ದು ಫಸ್ಟ್ ಮೆಟಲ್ ಯೂಸ್ ಮಾಡಿದ್ರು ಅಂತ ಬರ್ತಾಯಿದೆ. ಕಾಪರ್. ಓಕೆ, ಕಾಪರ್ ಬಹಳಷ್ಟು ವರ್ಷದಿಂದ ಕಾಪರ್ನ ಯೂಸ್ ಮಾಡ್ಕೊಂತ ಬಂದಿದ್ದಾರೆ. ಓಕೆನಾ, ಇಲ್ಲಿ ಕಾಪರ್ ಈಸ್ ಅ ಕರೆಕ್ಟ್ ಆನ್ಸರ್. ಮೀನ್ಸ್ 10 ವರ್ಷದ ಹಿಂದೆ 10,000 ವರ್ಷದ ಹಿಂದೆ ಕಾಪರ್ನ ಯೂಸ್ ಮಾಡತ್ತಾರಂತ ಒಂದು ಗ್ರಂಥದೊಳಗೆ ಬರ್ತಿದ್ದಾರೆ. ಓಕೆ, 27ನೇದು ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 28ನೇಗೆ ಬರ್ತೇನೆ. 28ನೇ ಕ್ವಶನ್ದೊಳಗೆ ವೆನ್ ಬ್ಲೂ ವಿಟಮ್ಸ್ ಪೇಪರ್ ಈಸ್ ಕೆಪ್ಟ್ ಇನ್ ಟು citric acid, the blue litmus trans to which color ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಇದರದ್ದು ಆನ್ಸರ್ ಹೇಳ್ಬೇಕಂದ್ರೆ 28ನೇ ಆನ್ಸರ್ ಇಸ್ ರೆಡ್ ಕಲರ್. ಓಕೆ, ಆಪ್ಷನ್ ಎ ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 29ನೇ ಕ್ವಶನ್ಗೆ ಬರ್ತಾ ಇದ್ದೇನೆ. 29ನೇ ಕ್ವಶನ್ದೊಳಗೆ ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಆಟ್ 0 ಡಿಗ್ರಿ ಸೆಂಟಿಗ್ರೇಡ್ ಈಸ್. ಅವ್ರು ಕೇಳ್ತಾ ಇರುವಂಥದ್ದು ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಆಟ್ 0 ಡಿಗ್ರಿ ಸೆಂಟಿಗ್ರೇಡ್ ಐತಿ. ಓಕೆ, 29ನೇ ಕ್ವಶನ್ ಆನ್ಸರ್ ಹೇಳ್ಬೇಕಂದ್ರೆ ಆಪ್ಷನ್ ಸಿ. ಓಕೆ, 332 ಮೀಟರ್ ಪರ್ ಸೆಕೆಂಡ್ ಇರ್ತೈತಿ. 332 ಮೀಟರ್ ಪರ್ ಸೆಕೆಂಡ್ ಇರ್ತೈತಿ. ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ನೋಡಿದರೆ 332 ಮೀಟರ್ ಪರ್ ಸೆಕೆಂಡ್ ಬರ್ತೈತಿ. ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 30ನೇ ಕ್ವಶನ್ಗೆ ಹೋಗ್ತಾ ಇದ್ದೇನೆ. ದ ಹೀಟಿಂಗ್ ಎಲಿಮೆಂಟ್ ಇನ್ ಆನ್ ಎಲೆಕ್ಟ್ರಿಕ್ ಹೀಟರ್ ಈಸ್ ಮೇಡ್ ಆಫ್ ವಿಚ್ ಮೆಟಲ್ ಅಂತ ಕೇಳಿದ್ದಾರೆ. ಓಕೆ, ದ ಹೀಟಿಂಗ್ ಎಲಿಮೆಂಟ್ ಇನ್ ಆನ್ ಎಲೆಕ್ಟ್ರಿಕ್ ಹೀಟರ್ ಈಸ್ ಮೇಡ್ ಅಪ್ ಆಫ್ ವಿಚ್ ಮೆಟಲ್. ಅಂದರೆ ನಾವು ಎಲೆಕ್ಟ್ರಿಕ್ ಹೀಟರ್ ನಾವು ಯೂಸ್ ಮಾಡ್ತೇವಲ್ಲ, ಅಲ್ಲಿ ಹೀಟಿಂಗ್ ಮೆಟಲ್ ಇರ್ತೈತಿ. ಓಕೆ, ಹೀಟಿಂಗ್ ಮೆಟಲ್ ಇರ್ತೈತಲ್ಲ, ಅದನ್ನು ಎದರಿಂದ ಎದರಿಂದ ತಯಾರಿಸಿರ್ತಾರಂತ ಕೇಳಿದಾರೆ ಅವರು. ಓಕೆ, 30ನೇ ಕ್ವಶನ್ ಆನ್ಸರ್ ಈಸ್ ನಿಕ್ರೋಮ್. ಓಕೆ, ನಿಕ್ರೋಮ್ದಿಂದ ತಯಾರಿಸಿದ್ದಾರೆ. ಅಂದರೆ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಸೆಕ್ಷನ್ ಸಿಗೆ ಬರ್ತಾ ಇದ್ದೇನೆ. ಸೆಕ್ಷನ್ ಸಿ ನೋಡ್ರಿ, ಈಗ ಇಲ್ಲಿಂದ ಸೆಕ್ಷನ್ ಸಿ ಮ್ಯಾಥಮೆಟಿಕ್ಸ್ ಇರ್ತೈತಿ ಇದ್ರಾಗ. ಓಕೆ,
ಇಲ್ಲಿ ಮೆಥಮೆಟಿಕ್ಸ್ ಇರ್ತೈತಿ ಸೆಕ್ಷನ್ ಸಿದೊಳಗೆ. ಇಲ್ಲಿ 31ನೇ ಕ್ವಶನ್ ನೋಡ್ರಿ. ಇಲ್ಲಿ ವಾಟ್ ವಿಲ್ ಬಿ ದ ಮೀನ್ ಆಫ್ ಫಸ್ಟ್ 5 ಪಾಸಿಟಿವ್ ಆಡ್ ಇಂಟೀಜರ್ಸ್ ಅಂತ ಹೇಳ್ತಾರೆ. ಫಸ್ಟ್ 5 ವಾಟ್ ವಿಲ್ ಬಿ ದ ಮೀನ್ ಆಫ್ ಫಸ್ಟ್ 5 ಪಾಸಿಟಿವ್ ಆಡ್ ಇಂಟೀಜರ್ಸ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಫಸ್ಟ್ 5 ಆಡ್ ನಂಬರ್ಸ್ ಯಾವ್ಯಾವ ಬರ್ತಾವಪ್ಪ ಫಸ್ಟ್ ನೋಡ್ರಿ ನೀವು. ಫಸ್ಟ್ 5 ಆಡ್ ನಂಬರ್ಸ್ ಯಾವ್ಯಾವ ಬರ್ತವೆ? 1 3 5 7 9. ದೀಸ್ ಆರ್ ದಿ ಫಸ್ಟ್ 5 ಆಡ್ ನಂಬರ್ಸ್. ಓಕೆ, ಇಲ್ಲಿ ಅವ್ರು ಕೇಳಿರುವಂಥದ್ದು ಮೀನ್ ಕೇಳಿದ್ದಾರೆ. ಮೀನ್ ಅಂದ್ರೆ ಎವರೇಜ್ ಕೇಳತ್ತಾರ ಅವರು. ಓಕೆ, ಎವರೇಜ್ ಕೇಳತ್ತಾರ ಅಂದ್ರೆ ಫಸ್ಟ್ 5 ಪಾಸಿಟಿವ್ ಆಡ್ ಇಂಟೀಜರ್ಸ್ ನಿಮ್ಗೆ ಗೊತ್ತಿದ್ದಾವೆ. 1 3 5 7 9 ಅಂತ ಬರ್ತೈತಿ. ಓಕೆ, ಮೀನ್ ಈಸ್ ಈಕ್ವಲ್ ಟು 1 + 3 + 5 + 7 + 9 ಡಿವೈಡೆಡ್ ಬೈ 5 ಅಂತ ತಗೋರಿ. ಆಮೇಲೆ ಏನಾಗ್ತೈತಿ, ಇದನ್ನು ಡಿವೈಡ್ ಮಾಡಿದ್ರಿ ಅಂದ್ರೆ 25 ಡಿವೈಡೆಡ್ ಬೈ 5 ಅಂತ ಬರ್ತೈತಿ. ಓಕೆ, 25/5 ಬರ್ತೈತಿ. ದಿಸ್ ಈಸ್ ಈಕ್ವಲ್ ಟು ಏನು ಬರ್ತೈತಿ, ಆಮೇಲೆ 5 5 ಹೋಗ್ತೈತಿ, ಅಂದ್ರೆ ಆನ್ಸರ್ 5 ಬರ್ತೈತಿ. ಓಕೆ, ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 32 ಕ್ವಶನಿಗೆ ಬರ್ತಾ ಇದ್ದೀನಿ. Sum of money becomes Rs 900 in 4 years at 5% annum on simple interest. The sum is ಏನಂತ ಕೇಳಿದ್ದಾರೆ. ಓಕೆ, ದ ಸಮ್ ಆಫ್ ಮನಿ ಬಿಕಮ್ಸ್ ರುಪೀಸ್ 900 ಇನ್ 4 ಇಯರ್ಸ್ ಒಳಗೆ 900 ಆಗ್ತೈತಿ. ಅಟ್ 5% annum ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಐತಿ. ಓಕೆ, ದ ಸಮ್ ಈಸ್ ಏನಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. PTR/100 ಅಂತ ತಗೋತೇನೆ. PTR/100 ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಬರ್ತೈತಿ. ಓಕೆ, ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ನಮಗೆ 900 - x ಅಂತ ಬರ್ತೈತಿ. ಸಿಂಪಲ್ ಇಂಟ್ರೆಸ್ಟ್ ಏನೈತೆ ನಮ್ಮದು? ಸಿಂಪಲ್ ಇಂಟ್ರೆಸ್ಟ್ 900 ಅವರು ಕೊಟ್ಟಿದ್ದಾರೆ. 900 - x ಅಂತ ನಾನು ತಗೋತೇನೆ. ದಿಸ್ ಈಸ್ ಈಕ್ವಲ್ ಟು ಓಕೆ x ಇಂಟು 4 ಇಂಟು PTR/100 ತೊಗೊಳ್ತೇನೆ. ಈಗ ನಿಮ್ಮದು ಫಾರ್ಮುಲಾ ಏನೈತಿ? ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು P ಇಂಟು T ಇಂಟು R ಡಿವೈಡೆಡ್ ಬೈ 100 ಅಂತ ತಗೋತೀರಿ. ಓಕೆನಾ? ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಏನೈತಿ? 900 - x. ಓಕೆ, ದಿಸ್ ಈಸ್ ಈಕ್ವಲ್ ಟು PTR/100 ಐತಿ. ಅದೇನಾಗ್ತೈತಿ? P ಅಂದರೆ ಏನೈತಿ? x ಐತಿ. ಆಮೇಲೆ T ಏನೈತಿ? 4 ಐತಿ. R ಏನೈತಿ? 5 ಐತಿ. ಓಕೆ, ಡಿವೈಡೆಡ್ ಬೈ 100 ತಗೋತೀರಿ. ಆಮೇಲೆ 900 - x ಈಸ್ ಈಕ್ವಲ್ ಟು x/5 ಬರ್ತೈತಿ. ಹೌದಾ? ಆಮೇಲೆ ಇಲ್ಲಿ 900 - x ಈಸ್ ಈಕ್ವಲ್ ಟು x/5 ಐತಲ್ಲ. ಈಗ 4500 ಈಸ್ ಈಕ್ವಲ್ ಟು 6x ಆಗ್ತೈತಾ? ಓಕೆ, ಆಮೇಲೆ x ಈಸ್ ಈಕ್ವಲ್ ಟು ಎಷ್ಟು ಬರ್ತೈತಿ? 750 ಬರ್ತೈತಿ. 750 ಈಸ್ ಅ ಕರೆಕ್ಟ್ ಆನ್ಸರ್. ಸಿ ಆಪ್ಷನ್ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 33ನೇ ಕ್ವಶನಿಗೆ ಹೋಗ್ತಾ ಇದ್ದೀನಿ. 33ನೇ ಕ್ವಶನ್ದೊಳಗೆ ಇಫ್ ರಾಜ್ ಬಾಟ್ ಆ್ಯನ್ ಅಂಬ್ರೆಲಾ ಫಾರ್ Rs 100. ಇಫ್ ರಾಜ್ ಬಾಟ್ ಆ್ಯನ್ ಅಂಬ್ರೆಲಾ ಫಾರ್ ರುಪೀಸ್ 100ಗೆ ತಗೋತಾನೆ ಆ್ಯಂಡ್ ಸೋಲ್ಡ್ ಇಟ್ ಫಾರ್ ಅ ಪ್ರಾಫಿಟ್ ಆಫ್ ರುಪೀಸ್ 100. ಫೈಂಡ್ ದಿ ಸೆಲ್ಲಿಂಗ್ ಪ್ರೈಸ್ ಆಫ್ ಅಂಬ್ರೆಲಾ ಅಂತ ಕೇಳಿದ್ದಾರೆ. ಓಕೆ, ಇವರು ಪ್ರಾಫಿಟ್ ಎಷ್ಟಾಗಬೇಕು? 100 ರೂಪೀಸ್ ಪ್ರಾಫಿಟ್ ಆಗಬೇಕು. ಹಾಗೆ ಫಸ್ಟ್ ಅವರು ತೊಗೊಂಡಿದ್ದು 100 ರೂಪೀಸಿಗೆ ಒಂದು ಛತ್ರಿ ತೊಗೋತಾರೆ. ಓಕೆ, ಬಟ್ ಅವರು ಏನು ಮಾಡ್ತಾರೆ? 100 ರೂಪಾಯಿ ಪ್ರಾಫಿಟ್ ಇಟ್ಕೊಂಡು ಬೇರೆಯವ್ರಿಗೆ ಮಾರ್ತಾರೆ. ಓಕೆ, ಅಂದರೆ ಸೆಲ್ಲಿಂಗ್ ಪ್ರೈಸ್ ಆಫ್ ಅಂಬ್ರೆಲಾ ಎಷ್ಟೈತಿ ಅಂದರೆ ಸೆಲ್ಲಿಂಗ್ ಅಂದರೆ ಅವ್ನು ಎಷ್ಟು ರೂಪಾಯಿಗೆ ಮಾರ್ತಾನಂತ ಕೇಳಿದ್ದಾರೆ. ಸಿಂಪಲ್ ಕ್ವಶನ್ ಕೇಳಿದ್ದಾರೆ ನೋಡ್ರಿ 33ನೇದು. ಓಕೆ, ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ಯಾಕೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಅಂದ್ರೆ ಇಲ್ಲಿ 100 ರೂಪೀಸಿಗೆ ತೊಗೊಂಡಿರ್ತಾನೆ. ಓಕೆ, 100 + 10 ಅಂತ ತೊಗೋಬೇಕಾಗ್ತೈತಿ ನೀವು. ಓಕೆ, ಅಂದ್ರೆ ಪ್ರಾಫಿಟ್ ಎಷ್ಟಾಗೈತಿ? 100 ರೂಪೀಸ್ ಆಗೈತೆ ಅವ್ನು. ಹೌದಾ? ಅಂದ್ರೆ 100 + 10 ತೊಗೋಬೇಕಾಗ್ತೈತಿ. ದಿಸ್ ಈಸ್ ಈಕ್ವಲ್ ಟು 110 ಬರ್ತೈತಿ. ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 34 ಕ್ವಶನಿಗೆ ಬರ್ತಾ ಇದ್ದೇನೆ. 34 ಕ್ವಶನ್ ಇಸ್ ವಾಟ್ ಈಸ್ ದ ರಿಮೈಂಡರ್ ವೆನ್ 495 ಇಸ್ ಡಿವೈಡೆಡ್ ಬೈ 6. ಸಿಂಪಲ್ ಕ್ವಶನ್ ಕೇಳಿದಾರೆ ನೋಡ್ರಿ. 6ದಿಂದ 495 ಡಿವೈಡ್ ಮಾಡಿರಿ. ಓಕೆ, 6ದಿಂದ 495 ಡಿವೈಡ್ ಮಾಡಿರಿ. ರಿಮೈಂಡರ್ ಅಂದ್ರೆ ಶೇಷ, ಕೆಳಗೆ ಬರುವಂಥ ಶೇಷ ಎಷ್ಟಿರ್ತೈತೆ ಅಂತ ಕೇಳಿದಾರು. ಇಷ್ಟ. ಓಕೆ, ಇಲ್ಲಿ 6 ಅಂದ್ರೆ 495/6 ಮಾಡ್ತೀರಿ ನೀವು. ಓಕೆ, ಇಲ್ಲಿ ಏನು ಬರ್ತೈತಿ? 48 ಹೋಗ್ತೈತಿ. ಅಂದ್ರೆ 622 48 ಆಗ್ತೈತಿ. 622 ಎಕ್ಸ್ಟ್ರೀಮ್ಲಿ ಸಾರಿ. ಇಲ್ಲಿ ನೋಡ್ರಿ ಎಷ್ಟು ಬರ್ತೈತೆ ಅಂದ್ರೆ ಇಲ್ಲಿ 495/6 ಮಾಡಿರಿ. 495/6 ಮಾಡಿದ್ರಿ ಅಂದ್ರೆ ರಿಮೈಂಡರ್ 3 ಬರ್ತೈತಿ ಇಲ್ಲಿ. ಓಕೆ, ರಿಮೈಂಡರ್ 3 ಬರ್ತೈತಿ. ಆನ್ಸರ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್.
ಓಕೆ, ನೆಕ್ಸ್ಟ್ 35 ಕ್ವಶನಿಗೆ ಬರ್ತಾ ಇದ್ದೇನೆ. 35 ಕ್ವಶನ್ಸ್ದೊಳಗೆ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕೇಳಿದ್ದಾರೆ. ಯಾವುದು ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕೇಳತ್ತಾರೆ ಅವರು. ಓಕೆ, ಇಲ್ಲಿ ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್. 1681 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ಐತಿ. ಓಕೆ, ನೆಕ್ಸ್ಟ್ 36ಗೆ ಬರ್ತಾ ಇದ್ದೀನಿ. 36ದೊಳಗೆ ಸಾಲ್ವ್ ಕ್ವಶನ್ಸ್ ಇರ್ತಾವೆ. ಈಗ 36ದೊಳಗೆ ಸಾಲ್ವ್ ಕ್ವಶನ್ಸ್. 25% ಆಫ್ 100 ಎಷ್ಟಾಗ್ತೈತೆ ಅಂತ ಕೇಳಿದ್ದಾರೆ. ಸಿಂಪಲ್ ಕ್ವಶನ್ ಕೇಳಿದ್ದಾರೆ ನೋಡಿ. 25% ಆಫ್ 100 ಎಷ್ಟಾಗ್ತೈತಿ ಇಲ್ಲಿ ಕೇಳುವಂಥದ್ದು. ಇಲ್ಲಿ 36ಇಂದ ಕ್ವಶನ್ ಹೇಗೆ ಬರ್ತದೆ ಅಂದರೆ 25/100 ಇಂಟು 100 ತಗೋರಿ. ಗೊತ್ತಾಯ್ತಾ? ಇಲ್ಲಿ ನೋಡಿರಿ 25% ಆಫ್ 100 ಅಂತ ಕೇಳಿದಾರೆ ಅವರು. 25% ಐತಿ ಫಸ್ಟ್, 25/100 ಬರ್ತೈತಿ. ಹೌದಾ? ಇಂಟು ಆಫ್ ಅಂತ ಕೊಟ್ಟಿದ್ದಾರೆ, ಇಂಟು ತೊಗೋಬೇಕು. ಆಮೇಲೆ ಏನು ಕೊಟ್ಟಿದ್ದಾರೆ? 100 ಕೊಟ್ಟಿದ್ದಾರೆ, ಇಂಟು 100 ತೊಗೋಬೇಕು. 100 ಗೆಟ್ ಕ್ಯಾನ್ಸಲ್ ಆಗ್ತೈತಿ, ಓನ್ಲಿ 25 ರಿಮೇನ್ ಆಗ್ತೈತಿ. ಹೌದಾ? ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. 25 ಬರ್ತೈತಿ ಆನ್ಸರ್. ನೆಕ್ಸ್ಟ್ 37 ಕ್ವಶನಿಗೆ ಬರ್ತಾ ಇದ್ದೇನೆ. 37 ಕ್ವಶನ್ದೊಳಗೆ ಸ್ಯಾಲ್ರಿ ಆಫ್ ಅ ಮ್ಯಾನ್ ವಾಸ್ ₹20,000. ದ ಸೇಮ್ ವಾಸ್ ಇನ್ಕ್ರೀಸ್ಡ್ ಬೈ 14%. ಫೈಂಡ್ ದಿ ನ್ಯೂ ಸ್ಯಾಲ್ರಿ ಅಂತ ಹೇಳಿದ್ದಾರೆ. ಓಕೆ, ನ್ಯೂ ಸ್ಯಾಲ್ರಿ ಎಷ್ಟಾಗ್ತೈತಿ? ಸ್ಯಾಲ್ರಿ ಆಫ್ ಅ ಮ್ಯಾನ್ ವಾಸ್ ₹20,000 ಸ್ಯಾಲ್ರಿ ಐತಿ. ದ ಸೇಮ್ ವಾಸ್ ಇನ್ಕ್ರೀಸ್ ಬೈ 14% ಇನ್ಕ್ರೀಸ್ ಆಗ್ತೈತಿ. ಫೈಂಡ್ ದಿ ನ್ಯೂ ಸ್ಯಾಲ್ರಿ ಅಂತ ಕೇಳಿದ್ದಾರೆ. ನ್ಯೂ ಸ್ಯಾಲ್ರಿ ಎಷ್ಟಾಗ್ತೈತಿ ಅಂದ್ರೆ ಅದಕ್ಕೆ 14% ಆ್ಯಡ್ ಮಾಡ್ಬೇಕು ನೀವು. ಓಕೆ, ನ್ಯೂ ಸ್ಯಾಲ್ರಿ ಎಷ್ಟಾಗ್ತೈತಿ ಅಂತ ಕೇಳಿದ್ದಾರೆ. ನಿಮ್ಮದು ಫಸ್ಟ್ ಇನಿಷಿಯಲ್ ಸ್ಯಾಲ್ರಿ ಎಷ್ಟಿತ್ತು? 20,000 ಇನಿಷಿಯಲ್ ಸ್ಯಾಲ್ರಿ ಪ್ಲಸ್ ಈಗ ಎಷ್ಟು ಇನ್ಕ್ರೀಸ್ ಆಗೈತಿ? 14% ಇನ್ಕ್ರೀಸ್ ಆಗೈತಿ. ಅಂದರೆ 20,000 ಇಂಟು 14/100 ತೊಗೋಬೇಕು. ಓಕೆ, ನೋಡ್ರಿ ಇಲ್ಲಿ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. 20,000 ಪ್ಲಸ್ 20,000 ಇಂಟು 14/100 ತೊಗೋರಿ. ಹೌದಾ? ಆಮೇಲೆ ಇಲ್ಲಿ ಇದು ಎಲ್ಲ ಇದು ಸಾಲ್ವ್ ಮಾಡಿದ್ರಿ ಅಂದರೆ ಎಷ್ಟು ಬರ್ತೈತೆ ನಿಮ್ಗೆ ಆನ್ಸರ್? 22,800 ಬರ್ತೈತಿ. ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 38 ಕ್ವಶನಿಗೆ ಬರ್ತಾ ಇದ್ದೀನಿ. ಇಫ್ 5 ಈಸ್ ಆ್ಯಡೆಡ್ ಟು ಟ್ವಾಯ್ಸ್ ಆಫ್ ಅ ನಂಬರ್ ಇಟ್ ಬಿಕಮ್ಸ್ 5, ದೆನ್ ದ ನಂಬರ್ ಈಸ್ ಏನಂತ ಕೇಳಿದ್ದಾರೆ. ಇಫ್ 5 ಈಸ್ ಆ್ಯಡೆಡ್ ಟು ಟ್ವಾಯ್ಸ್ ಆಫ್ ಅ ನಂಬರ್. ಓಕೆ, 5ನ ನಾವು ಟ್ವಾಯ್ಸ್ ಆಫ್ ಅ ನಂಬರ್ ಆ್ಯಡ್ ಮಾಡ್ತೇವೆ. ಓಕೆ, ಇಟ್ ಬಿಕಮ್ಸ್ 5, ದೆನ್ ದ ನಂಬರ್ ಈಸ್ ಏನಂತ ಕೇಳಿದ್ದಾರೆ. ಓಕೆ, 38 ಕ್ವಶನಿಂದ ಆನ್ಸರ್ ಏನು ಹೇಳಬೇಕಂದ್ರೆ ಇಲ್ಲಿ 0.5 ಬರ್ತೈತಿ. 0.5 ಬರ್ತೈತಿ. ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ಯಾಕೆ ಬರ್ತೈತಿ? ಇಲ್ಲಿ ನೋಡಿರಿ, 5 ಈಸ್ ಆ್ಯಡೆಡ್ ಟು ಟ್ವಾಯ್ಸ್ ಆಫ್ ಅ ನಂಬರ್ ಅಂತ ಕೇಳಿದ್ದಾರೆ. ಅಂದರೆ 5 ಪ್ಲಸ್ 2a ತೊಗೋಬೇಕು. ಟ್ವಾಯ್ಸ್ ಆಫ್ ಅ ನಂಬರ್ ಅಂತ ಕೊಟ್ಟಿದ್ದಾರೆ, 2a ತೊಗೋಬೇಕು. 5 ಪ್ಲಸ್ 2a ಈಸ್ ಈಕ್ವಲ್ ಟು 6 ಅಂತ ಕೊಟ್ಟಿದ್ದಾರೆ. ಅಂದರೆ ಇಟ್ ಬಿಕಮ್ 6 ಅಂತ ಕೊಟ್ಟಿದ್ದಾರೆ. ಅಂದರೆ 6 ಬರ್ತೈತಿ. ಹೌದಾ? ಅಂದರೆ 2a ಈಸ್ ಈಕ್ವಲ್ ಟು ಎಷ್ಟಾಗ್ತೈತಿ? 6 - 5 ಆಗ್ತೈತಿ. 2a ಈಸ್ ಈಕ್ವಲ್ ಟು 1 ಆಗ್ತೈತಿ. ಆಮೇಲೆ a ಈಸ್ ಈಕ್ವಲ್ ಟು 1/2 ಆಗ್ತೈತಿ. ದಿಸ್ ಈಸ್ ಈಕ್ವಲ್ ಟು 0.5 ಆಗ್ತೈತಿ. ಓಕೆ, ಆನ್ಸರ್ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್, 0.5. ಓಕೆ, ನೆಕ್ಸ್ಟ್ 39 ಕ್ವಶನಿಗೆ ಬರ್ತಾ ಇದ್ದೀನಿ. ಕನ್ವರ್ಟ್ 35 ಮೀಟರ್ ಪರ್ ಸೆಕೆಂಡ್ ಇಂಟು ಕಿಲೋಮೀಟರ್ ಪರ್ ಅವರಿಗೆ ಕೇಳಿದ್ದಾರೆ. ಸಿಂಪಲ್ ಕ್ವಶನ್ ಕೇಳಿದ್ದಾರೆ. ಅದನ್ನು ಕಿಲೋಮೀಟರ್, ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಐತಿ, ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡಬೇಕಾಗ್ತೈತಿ. ಓಕೆನಾ? ಇಲ್ಲಿ 39 ಕ್ವಶನಿಂದ ಆನ್ಸರ್ ಏನು ಬರ್ತದೆ ಅಂದ್ರೆ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. 126 ಬರ್ತೈತಿ. 126 ಹೇಗೆ ಬಂತಂದ್ರೆ ಇಲ್ಲಿ 35 ಇಂಟು 18/5 ತಗೋ. ಹೌದಾ? 18/5 ಬರ್ತೈತಿ. 35 ಇಂಟು 18/5 ತಗೋತೇನೆ. ದಿಸ್ ಈಸ್ ಈಕ್ವಲ್ ಟು 18 ಇಂಟು 5 ಅಂತ ತಗೋತೇನೆ. ದಿಸ್ ಈಸ್ ಈಕ್ವಲ್ ಟು ಏನು ಬರ್ತೈತಿ? 126 ಕಿಲೋಮೀಟರ್ ಪರ್ ಅವರ್ ಬರ್ತೈತಿ. ದಿಸ್ ಈಸ್ ಅ 126 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್ ಅಂತ ಬರ್ತೈತಿ. ನೆಕ್ಸ್ಟ್ ನಾ 40 ಕ್ವಶನಿಗೆ ಹೋಗ್ತಾ ಇದ್ದೇನೆ. ಇಫ್ 20 ಪೀಪಲ್ ಕ್ಯಾನ್ ಡೂ ಅ ವರ್ಕ್ ಇನ್ 20 ಡೇಸ್ದೊಳಗೆ ವರ್ಕ್ ಮಾಡ್ತಾರೆ, ದೆನ್ ಇನ್ ಹೌ ಮೆನಿ ಡೇಸ್ ದ ಸೇಮ್ ವರ್ಕ್ ಕ್ಯಾನ್ ಬಿ ಕಂಪ್ಲೀಟೆಡ್ ಬೈ 40 ಪೀಪಲ್. 40 ಪೀಪಲ್ ಎಷ್ಟು ದಿವಸದೊಳಗೆ ವರ್ಕ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ನೋಡ್ರಿ, 20 ಪೀಪಲ್ ಕ್ಯಾನ್ ಡೂ ಅ ವರ್ಕ್ ಇನ್ 20 ಡೇಸ್ದೊಳಗೆ ವರ್ಕ್ ಮಾಡ್ತಾರೆ. ಹೌದಾ? ದೆನ್ ಇನ್ ಹೌ ಮೆನಿ ಡೇಸ್ ದ ಸೇಮ್ ವರ್ಕ್ ಕ್ಯಾನ್ ಬಿ ಕಂಪ್ಲೀಟೆಡ್ ಬೈ 40 ಪೀಪಲ್. 40 ಪೀಪಲ್ ಸೇಮ್ ವರ್ಕ್ನ ಎಷ್ಟು ದಿವಸದೊಳಗೆ ಕಂಪ್ಲೀಟ್ ಮಾಡ್ತಾರಂತ ಕೇಳಿದ್ದಾರೆ. ಸಿಂಪಲ್ ಕ್ವಶನ್ ಐತಿದ್ದು. ಇಲ್ಲಿ ನೋಡ್ರಿ, M1W1 ಅಂತ ತಗೋತೀನಿ. ಹೌದಾ? M1W1 ಅಂತ ತಗೋತೇನೆ. ಅಂದರೆ ಮ್ಯಾನ್ ಆ್ಯಂಡ್ ವರ್ಕ್ ಅಂತ ತಗೋತೇನೆ. M1W1 ಈಸ್ ಈಕ್ವಲ್ ಟು M2W2 ಅಂತ ತಗೋತೇನೆ. M1W1 ಈಸ್ ಈಕ್ವಲ್ ಟು M2W2 ಅಂತ ತಗೋತೇನೆ. M1 ಎಷ್ಟೈತಿ? 20 ಐತಿ.
W1 ಎಷ್ಟೈತಿ 20 ಐತಿ. ದಿಸ್ ಈಸ್ ಈಕ್ವಲ್ ಟು M2 ಎಷ್ಟೈತಪ್ಪ, ಎಷ್ಟು ಪೀಪಲ್ ಇದ್ದಾರೆ 40 ಇದ್ದಾರೆ, ಇಂಟು W2 ನಿಮಗೆ ವರ್ಕ್ ಎಷ್ಟು ದಿವಸದೊಳಗೆ ಮುಗಿಸ್ತಾನಂತ ಬೇಕಾಗ್ತೈತಿ, ಅಂದರೆ ಎಕ್ಸ್ ಅಂತ ತೊಗೋಬೇಕು. ಓಕೆ, ಅಂದ್ರೆ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 400/40 ಆಗ್ತೈತಿ. ದಿಸ್ ಈಸ್ ಈಕ್ವಲ್ ಟು 10 days ಬರ್ತೈತಿ. ಆನ್ಸರ್ ಶುಡ್ ಬಿ 10 days. ಓಕೆನಾ, ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ಎಷ್ಟು 41ಗೆ ಬರ್ತಾ ಇದ್ದೇನೆ. 41ದೊಳಗೆ ಫ್ರಮ್ ದಿ ಗಿವನ್ ಆಪ್ಷನ್ಸ್ ಕಂಪ್ಲೀಟ್ ದಿ ಸೀರೀಸ್, ಫಾರ್ ದಿ ಗಿವನ್ ಆಪ್ಷನ್ ಕಂಪ್ಲೀಟ್ ದಿ ಸೀರೀಸ್ ಅಂತ ಹೇಳಿದ್ದಾರೆ. ಇಲ್ಲಿ 7, 14, 28, 56 ಐತಿ. ನೆಕ್ಸ್ಟ್ ನಂಬರ್ ಏನು ಬರ್ತೈತೆ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಸಿಂಪಲ್ ಕ್ವಶನ್ ಐತಿದ್ದು, ಇಲ್ಲಿ 112 ಆನ್ಸರ್. ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ಹೇಗೆ ಬಂತಂತ ಕೇಳತ್ತೀರಿ, ಹೌದಾ? ಈಗ ಅವರು ಪ್ಲಸ್ ಮಾಡ್ಕೊತ ಹೋಗಿದ್ದಾರೆ. 7 ಇದ್ದಿದ್ರೆ ಡಬಲ್ ಮಾಡಿರಿ 14 ಬಂತು, 14 ಇದ್ದರೆ ಡಬಲ್ ಮಾಡಿರಿ 28 ಬಂತು, 56 ಇದ್ದರೆ ಡಬಲ್ ಮಾಡಿರಿ ಎಷ್ಟು ಬರ್ತೈತಿ? 56 ಇದ್ದರೆ ಡಬಲ್ ಮಾಡಿದ್ರಿ ಅಂದ್ರೆ 112 ಬರ್ತೈತಿ. ಇಷ್ಟ. ಓಕೆನಾ, ಅವರು ಡಬಲ್ ಮಾಡ್ಕೊತ ಹೋಗಿದ್ದಾರೆ. 7 ಇದ್ದರೆ ಡಬಲ್ ಮಾಡಿದಾಗ 14 ಬರ್ತೈತಿ, 14 ಇದ್ದರೆ ಡಬಲ್ ಮಾಡಿದಾಗ 28 ಬರ್ತೈತಿ, 28 ಇದ್ದರೆ ಡಬಲ್ ಮಾಡಿದಾಗ 56 ಬರ್ತೈತಿ, 56 ಇದ್ದರೆ ಡಬಲ್ ಮಾಡಿದಾಗ 112 ಆನ್ಸರ್ ಬರ್ತೈತಿ. ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 42ಗೆ ಬರ್ತಾ ಇದ್ದೇನೆ. ವಾಟ್ ವಿಲ್ ಬಿ ದ ಸಮ್ ಆಫ್ ದಿ ಗ್ರೇಟೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ನಂಬರ್ ಆಫ್ 4 digits ಅಂತ ಕೇಳಿದ್ದಾರೆ. ವಾಟ್ ವಿಲ್ ಬಿ ದ ಸಮ್ ಆಫ್ ದಿ ಗ್ರೇಟೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ನಂಬರ್ ಆಫ್ 4 digit ಅಂತ ಕೇಳಿದ್ದಾರೆ. ಓಕೆ, ನೀವು ಯಾವ್ದು ಬೇಕಾದ್ರೆ ನಂಬರ್ ತೊಗೋರಿ, ಬಟ್ 4 digit ನಂಬರ್ ಇರಬೇಕು. ಸ್ಮಾಲೆಸ್ಟ್ ಇನ್ನು 4 digit ನಂಬರ್ ಯಾವ್ದು ತೊಗೋತೀನಿ ನಾ? 1000 ತೊಗೋತೇನೆ. ಸ್ಮಾಲೆಸ್ಟ್ ನಂಬರ್ ಅದು 1000 4 digit ನಂಬರ್ದೊಳಗೆ. ಹಾಂ, ಲಾರ್ಜೆಸ್ಟ್ ಯಾವುದು? ಲಾರ್ಜೆಸ್ಟ್ ಇನ್ 4 digit ನಂಬರ್ 9999. ಓಕೆ, 9999. ಹಾಂ, ಇದು ಲಾರ್ಜೆಸ್ಟ್ ಇನ್ 4 digit ನಂಬರ್ ಇದು. ಓಕೆ, ಇದನ್ನು ನೀವು ಏನು ಮಾಡ್ತೀರಿ, ಇಲ್ಲಿ ಏನು ಬರ್ತೈತೆ ಅಂದರೆ ಇಲ್ಲಿ ನೋಡ್ರಿ, ಇದನ್ನು ನೀವು ಸಾಲ್ವ್ ಮಾಡಿದಾಗ ಏನು ಬರ್ತೈತಿ ನಿಮ್ಮ ಆನ್ಸರ್? 10,999. ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್ ಬರ್ತೈತಿ. ಓಕೆನಾ, ನೆಕ್ಸ್ಟ್ 43ಗೆ ಬರ್ತಾ ಇದ್ದೇನೆ. 43ದೊಳಗೆ SCF ಆಫ್ 2 numbers ಈಸ್ 11 ಆ್ಯಂಡ್ LCM ಈಸ್ 693. ಇಫ್ 1 ಈಸ್ 77, ಫೈಂಡ್ ದಿ ಅದರ್ ನಂಬರ್ ಅಂತ ಕೇಳಿದ್ದಾರೆ. ಓಕೆ, SCF ಆಫ್ 2 numbers ಈಸ್ 11 ಐತಿ ಆ್ಯಂಡ್ LCM ಈಸ್ 693 ಐತಿ. ಇಫ್ 1 ಈಸ್ 77, ಫೈಂಡ್ ದಿ ಅದರ್ ನಂಬರ್ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ 43ದೊಳಗೆ 43 ಕ್ವಶನಿಂದ ಆನ್ಸರ್ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. 99 ಬರ್ತೈತಿ. 99 ಹೇಗೆ ಬಂತಂತ ಹೇಳ್ತೇನೆ. ಇಲ್ಲಿ ಸೆಕೆಂಡ್ ನಂಬರ್ ಅಂತ ಕೇಳಿದಾರೆ. ಸೆಕೆಂಡ್ ನಂಬರ್ ಈಸ್ ಈಕ್ವಲ್ ಟು SCF ಇಂಟು LCM ಡಿವೈಡೆಡ್ ಬೈ ಫಸ್ಟ್ ನಂಬರ್ ಅಂತ ತಗೋರಿ. ಓಕೆ, ಅವ್ರು ಕೇಳ್ತಾ ಇರೋಂಥದ್ದು ನಮ್ಗೆ ಸೆಕೆಂಡ್ ನಂಬರ್ ಕೇಳತ್ತಾರ, ಹೌದಾ? ಇಲ್ಲಿ ಸೆಕೆಂಡ್ ನಂಬರ್ ಈಸ್ ಈಕ್ವಲ್ ಟು SCF ಇಂಟು LCM ಡಿವೈಡೆಡ್ ಬೈ ಫಸ್ಟ್ ನಂಬರ್ ಅಂತ ತಗೋರಿ. ದಿಸ್ ಈಸ್ ಈಕ್ವಲ್ ಟು SCF ಅಂದರೆ ಎಷ್ಟೈತಪ್ಪ? SCF ಕೊಟ್ಟಿದ್ದಾರೆ 11 ಐತಿ. LCM ಎಷ್ಟೈತಿ? LCM ಶುಡ್ ಬಿ 693 ಐತಿ. ಡಿವೈಡೆಡ್ ಬೈ ಫಸ್ಟ್ ನಂಬರ್ ಎಷ್ಟೈತಿ? 77 ಐತಿ. ಅಂದರೆ ಸೆಕೆಂಡ್ ನಂಬರ್ ಡೈರೆಕ್ಟ್ ಬರ್ತೈತಿ ನಮ್ದು. ಓಕೆ, ಇಲ್ಲಿ 99 ಈಸ್ ಅ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಬರ್ತೈತಿ. ನೆಕ್ಸ್ಟ್ 44 ಕ್ವಶನಿಗೆ ಹೋಗ್ತಾ ಇದ್ದೇನೆ. ಹೌ ಮೆನಿ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ಸ್ ಆಫ್ ಡೈಮೆನ್ಷನ್ಸ್ 40 meter by 60 meter ಕ್ಯಾನ್ ಮೇಡ್ ಫ್ರಮ್ ಅ ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ ಆಫ್ ಡೈಮೆನ್ಷನ್ 120 meter by ಎಷ್ಟು 1600 ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ 44ಇಂದ ಆನ್ಸರ್ ಏನು ಬರ್ತೈತೆ ಅಂದ್ರೆ ಆಪ್ಷನ್ ಎ ಬರ್ತೈತಿ. ಆಪ್ಷನ್ ಎ ಯಾಕೆ ಬಂತಪ್ಪ? ಹೌ ಮೆನಿ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ಸ್ ಆಫ್ ಡೈಮೆನ್ಷನ್ 40 meter by 60 meter ಕ್ಯಾನ್ ಮೇಡ್ ಫ್ರಮ್ ಅ ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ ಆಫ್ ಡೈಮೆನ್ಷನ್ಸ್ 120 meter by 1600 ಅಂತ ಕೇಳಿದ್ದಾರೆ ಅವರು. ಓಕೆನಾ, ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಏರಿಯಾ ಏನಪ್ಪ? ರೆಕ್ಟ್ಯಾಂಗ್ಯುಲರ್ ಏರಿಯಾ ಹಾಫ್ ಇಂಟು ಬಿ ಇಂಟು ಎಚ್ ಅಂತ ಬರ್ತೈತಿ. 1/2 ಬಿ ಇಂಟು ಎಚ್ ಅಂತ ಬರ್ತೈತಿ ಫಾರ್ಮುಲಾ ಏರಿಯಾದು. ಓಕೆ, ಏರಿಯಾ ನಿಮ್ಗೆ ಗೊತ್ತೈತಿ. ಏರಿಯಾ ಎಷ್ಟೈತಿ? 20 cm² ಕೊಟ್ಟಿದ್ದಾರೆ. 20 cm² ಈಸ್ ಈಕ್ವಲ್ ಟು ಹಾಫ್ ಇಂಟು ಬಿ ಎಷ್ಟೈತಿ? ಬಿ ಶುಡ್ ಬಿ 5 cm ಐತಿ. ಬಿ 5 cm, ಎಕ್ಸ್ಟ್ರೀಮ್ಲಿ ಸಾರಿ. 44ಇಂದ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. 8 ಅಂತ ಬರ್ತೈತಿ. 8 ಹೇಗೆ ಬಂತಂದ್ರೆ ಇಲ್ಲಿ ಆಪ್ಷನ್ ಸಿ, ಇಲ್ಲಿ 120 ಇಂಟು 160. ಹಾಂ, 120 ಇಂಟು 160 ಐತಿ. ಅದು 160 ನೋಡ್ರಿ. ಹಾಂ, 120 ಇಂಟು 160 ಡಿವೈಡೆಡ್ ಬೈ 40 ಇಂಟು 60 ಅಂತ ತೊಗೋತೀನಿ. ಹಾಂ, ಸೇಮ್ ಇಲ್ಲಿ ಲಾಸ್ಟ್ ಏನು ಕೊಟ್ಟಿದ್ದಾರೆ? 120 ಇಂಟು 160 ಕೊಟ್ಟಿದ್ದಾರೆ ಡಿವೈಡೆಡ್ ಬೈ 40 ಇಂಟು 60 ಕೊಟ್ಟಿದ್ದಾರೆ.
ಹಾಂ, ಇದನ್ನು ಮಾಡಿದ್ರಿ ಅಂದರೆ ಏನು ಬರ್ತೈತಿ ನಿಮ್ಗೆ ಆನ್ಸರ್ ಸಿ ಬರ್ತೈತಿ. ಆಪ್ಷನ್ ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್, 8 ಅಂತ ಬರ್ತೈತಿ. 45ಗೆ ಬರ್ತೇನೆ. 45ದೊಳಗೆ ಇಫ್ ಪರ್ಪೆಂಡಿಕ್ಯುಲರ್ ಆಫ್ ರೈಟ್ ಆ್ಯಂಗಲ್ ಟ್ರಾನ್ಸ್ಫರ್ ಈಸ್ triangle is 5 centimeter and its area is 20 centimeter square, then length of base is ಕೇಳಿದ್ದಾರೆ. ಲೆಂತ್ ಕೇಳಿದ್ದಾರೆ, ಬೇಸಿನ ಲೆಂತ್ ಏನಂತ ಕೇಳಿದ್ದಾರೆ. ಈ ಪರ್ಪೆಂಡಿಕ್ಯುಲರ್ ಆಫ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಪರ್ಪೆಂಡಿಕ್ಯುಲರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಐತಿ, 5 ಸೆಂಟಿಮೀಟರ್ ಆ್ಯಂಗಲ್ ಐತಿ ಆ್ಯಂಡ್ 5 ಸೆಂಟಿಮೀಟರ್ ಇದೈತಿ ಆ್ಯಂಡ್ ಇಟ್ಸ್ ಏರಿಯಾ ಎಷ್ಟೈತಿ 20 ಸೆಂಟಿಮೀಟರ್ ಸ್ಕ್ವೇರ್ ಐತಿ. ದೆನ್ ಲೆಂತ್ ಆಫ್ ಅ ಬೇಸ್ ಈಸ್ ಏನಂತ ಕೇಳಿದ್ದಾರೆ. ಓಕೆನಾ, ಇಲ್ಲಿ ಏರಿಯಾ ಏನು ಬರ್ತೈತಿ ರೆಕ್ಟ್ಯಾಂಗ್ಲರಿಂದ ರೈಟ್ ಆ್ಯಂಗಲ್ ಟ್ರಯಾಂಗಲಿಂದ ಏರಿಯಾ ಇಲ್ಲಿ ನೋಡ್ರಿ, ಏರಿಯಾ ಈಸ್ ಈಕ್ವಲ್ ಟು 1/2 B ಇಂಟು H ಅಂತ ಬರ್ತೈತಿ. ಹೌದಾ, ಇಲ್ಲಿ ಏರಿಯಾ ನಮಗೆ ಕೊಟ್ಟಿದ್ದಾರೆ 20 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ದಿಸ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಬಿ ಎಷ್ಟೈತಿ, ಬಿ ಶುಡ್ ಬಿ 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹೌದಾ, ಇದು ಬ್ರೆಡ್ತ್ ಕೊಟ್ಟಿದ್ದಾರೆ 5 ಸೆಂಟಿಮೀಟರ್. ನೆಕ್ಸ್ಟ್ ಹೈಟ್ ಎಷ್ಟು ಕೊಟ್ಟಿದ್ದಾರೆ, ಹೈಟ್ ನಮ್ಗೆ ಕೊಟ್ಟಿಲ್ಲ, ಹೈಟ್ನ ನಾವು ಕಂಡುಹಿಡಬೇಕಾಗ್ತೈತಿ. ಹೌದಾ, ನೆಕ್ಸ್ಟ್ ಎಚ್ ಈಸ್ ಈಕ್ವಲ್ ಟು ಎಷ್ಟು ಬರ್ತೈತಿ, 4 ಇಂಟು 2 ಬರ್ತೈತಿ. ದಿಸ್ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಬರ್ತೈತಿ. ನೆಕ್ಸ್ಟ್ ನಾವು ಸೆಕ್ಷನ್ ಡಿಗೆ ಹೋಗ್ತಾ ಇದ್ದೀವಿ. ಸೆಕ್ಷನ್ ಡಿ ಈಸ್ ಅ ವೆರಿ ಈಸಿ ಇರ್ತೈತಿ, ಓನ್ಲಿ 5 ಕ್ವಶನ್ಸ್ ಇರ್ತಾವೆ ಸೆಕ್ಷನ್ ಡಿ. ಇದು ಲಾಜಿಕಲ್ ರೀಸನಿಂಗ್ದಿಂದ ಬಂದಿರ್ತೈತಿ. ಓಕೆ, ಲಾಜಿಕಲ್ ರೀಸನಿಂಗ್ದಿಂದ ಸೆಕ್ಷನ್ ಡಿ ಬರ್ತೈತಿ. ಇಲ್ಲಿ ವೆರಿ ಈಸಿ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಐತಿ ಲಾಜಿಕಲ್ ರೀಸನಿಂಗ್. ಓಕೆ, 46 ಕ್ವಶನ್ ಏನೈತೆ ಅಂದ್ರೆ ಫೈಂಡ್ ದಿ ನೆಕ್ಸ್ಟ್ ಟರ್ಮ್ ಇನ್ ದಿ ಸಿರೀಸ್ ಅಂತ ಕೇಳಿದ್ದಾರೆ. ಇಷ್ಟ ಅವರು ನೆಕ್ಸ್ಟ್ ಟರ್ಮ್ ಏನು ಬರ್ತೈತಿ, ABC ಐತಿ, EFG ಐತಿ, IJK ಐತಿ, MNO ಐತಿ, ನೆಕ್ಸ್ಟ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಏನು ಬರ್ತೈತಪ್ಪ ಟರ್ಮ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ 46ಇಂದ ಆನ್ಸರ್ ಏನು ಬರ್ತೈತೆ ಅಂದ್ರೆ QRS ಬರ್ತೈತಿ. ಓಕೆನಾ, QRS ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್ ಬರ್ತೈತಿ. ನೆಕ್ಸ್ಟ್ 47ಗೆ ಬರ್ತೇನೆ. ಇನ್ ಅ ಸರ್ಟೆನ್ ಕೋಡ್ AYS ಈಸ್ ರಿಟರ್ನ್ ಆ್ಯಸ್ ಅ BAT. ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ ಕ್ವಶನ್ ಐತೆ ನೋಡ್ರಿ. AYSನ ನಾವು BAT ಅಂತ ಬರಿತೀವಿ. ಓಕೆ, ದೆನ್ ರೋ BYS ವಿಲ್ ಬಿ ರಿಟರ್ನ್ ಆಸ್ BYS ಅಂದರೆ ಹೇಗೆ ಬರಿಬೋದು ಅಂತ ಬರ್ತೈತಿ. ನೀವು ಫಸ್ಟ್ ABCD ಬರ್ಕೋರಿ, ಒಂದು ಪೇಪರ್ದೊಳಗೆ ABCD ಬರ್ಕೋರಿ. ಓಕೆನಾ, ಅಂದ್ರೆ ABCDದೊಳಗೆ 26 ಲೆಟರ್ಸ್ ಹೇಗಿರ್ತಾವಲ್ಲ, ಆಮೇಲೆ ಮೇಲೆ ಅದರ ನಂಬರ್ ಬರ್ಕೊಂತ ಬರ್ರಿ. ಓಕೆನಾ, ಎದು ಏನು ಬರ್ತೈತಿ 1 ಬರ್ತೈತಿ, ಬಿದು 2 ಬರ್ತೈತಿ, ಹೀಗೆ ನಂಬರ್ ಬರ್ಕೊಂತ ಹೋಗ್ರಿ ಎಲ್ಲದಕ್ಕೂ 26 ತನಕ. ಓಕೆನಾ, ಹೀಗೆ ನಂಬರ್ ಬರ್ಕೊಂಡು ಹೋದಾದ್ಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಎ ಆದಮೇಲೆ ಇಲ್ಲಿ AYS ಐತಿ. ಹೌದಾ, AYS ಆಯ್ತು ಅಂದಾಗ ಎ ಫಸ್ಟ್ ಲೆಟರ್ ಇದ್ರಾಗ ಐತಿ, ಇದ್ರಾಗ ಏನೈತಿ ಬಿ ಕೊಟ್ಟಿದ್ದಾರೆ. ಹೌದಾ, ಅಂದ್ರೆ ಎ ಇದ್ದಿದ್ದು ಇಲ್ಲಿ ಬಿ ಕೊಟ್ಟಿದ್ದಾರೆ. ಎ ಇದ್ದಿದ್ದು ಬಿ ಕೊಟ್ಟಿದ್ದಾರೆ, Y ಇದ್ದಿದ್ದು ಎ ಕೊಟ್ಟಿದ್ದಾರೆ, ಎಸ್ ಇದ್ದಿದ್ದು ಟಿ ಕೊಟ್ಟಿದ್ದಾರೆ. ಈಗ BYS ಏನಂತ ಬರಿಬೋದು ಅಂತ ಕೇಳ್ತಾರೆ ಅವರು. ಇಷ್ಟು ಸಿಂಪಲ್ ಕ್ವಶನ್ ಐತಿ. ಓಕೆ, BYS ಕ್ಯಾನ್ ಬಿ ರಿಟರ್ನ್. ಈಗ ಎ ಇದ್ದಿದ್ದು ಬಿ ತೊಗೊಂಡ ಅಂದ್ರೆ ಎ ಇದ್ದಿದ್ದು ಬಿ ಅಂದ್ರೆ 1 ಇನ್ಕ್ರೀಸ್ ಮಾಡ್ಯಾನ. ಹೌದಾ, ಇಲ್ಲಿ ಈಗ ಬಿ ಇದ್ದಿದ್ದು ಏನು ತೊಗೋಬೇಕು, BYS ಐತಿ, ಏನು ತೊಗೋಬೇಕು, ಈಗ ಬಿ ಫಸ್ಟ್ ಲೆಟ್ರ್ ಐತಿ, ಬಿ ಇದ್ದಿದ್ದು ಸಿ ತೊಗೋ. ಓಕೆ, ಸಿ ಬರ್ತೈತಿ. ಅಂದರೆ ಈಗ ಎಷ್ಟು ಬರ್ತೈತಿ, ಇವೆರಡು ಕೆಳಗಿಂದ ಆಪ್ಷನ್ಸ್ ಎಲಿಮಿನೇಟ್ ಅದು, ಅಂದ್ರೆ ಕ್ಯಾಟ್ ಮತ್ತು CBT ಒಂದು 2 ಉಳಿದ್ವು ಈಗ. ಓಕೆ, ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ Y ಇದ್ದಿದ್ದು ಎ ತೊಗೊಂಡ, ಇಲ್ಲಿ ಏನು ತೊಗೋಬೇಕೀಗ, ಇಲ್ಲಿ BYS ಐತಲ್ಲ, Y ಇದ್ದಿದ್ದು ಏನು ತೊಗೋಬೇಕು, ಈಗ ಎ ತೊಗೋಬೇಕು. ಇಷ್ಟು ಕ್ಯಾಟ್ ಆನ್ಸರ್. ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್, CAT. ಓಕೆ, ನೆಕ್ಸ್ಟ್ 48ಗೆ ಬರ್ತೇನೆ. ಫೈಂಡ್ ದಿ ಮಿಸ್ಸಿಂಗ್ ನಂಬರ್ ಅಂತ ಕೇಳಿದ್ದಾರೆ. ಈ ನಂಬರ್ ಕೊಟ್ಟಿದ್ದಾರೆ 1 4 9 16 25 36, ಆಮೇಲೆ ನಡಕ್ಕೆ ಒಂದು ಗ್ಯಾಪ್ ಬಿಟ್ಟಿದ್ದಾರೆ. ನೆಕ್ಸ್ಟ್ ನಂಬರ್ ಕೇಳಿದ್ದಾರೆ. ಇಷ್ಟು ಸಿಂಪಲ್ ಹೇಳ್ತೇನೆ ನಾ. ಈಗ 1 ಐತಿ, ನೆಕ್ಸ್ಟ್ 4 ಐತಿ, ನೆಕ್ಸ್ಟ್ ನಂಬರ್ ಎಷ್ಟು ಮೈನಸ್ ಮಾಡಪ್ಪ, 4 - 1 ಮಾಡಿ ಎಷ್ಟು ಬರ್ತೈತಿ, 4 - 1 ಹಾಗೆ ಮಾಡಕ್ಕೆ ಹೋಗ್ಬೇಡ್ರಿ, ಇಲ್ಲಿ 4 ಬರಬೇಕು. ಅಂದರೆ ಎಷ್ಟು ಬರ್ತೈತಿ ಹೇಳಿ ನೋಡೋಣ. 1 + 3 ಮಾಡಿದ್ದಿ ಅಂದ್ರೆ 4 ಬರ್ತೈತಿ. ಹೌದಾ, ಆಮೇಲೆ 9 ಐತಿ, 9ನ ಹೇಗೆ ತೊಗೋತಿ, 4 + 5 ಮಾಡಿದ್ದಿ ಅಂದ್ರೆ 9 ಬರ್ತೈತಿ. ಆಮೇಲೆ 16 ಐತಿ, 16ಗೆ ಏನು ತೊಗೋತಿ, 9 + 7 ಮಾಡಿದ್ದಿ ಅಂದ್ರೆ 16 ಬರ್ತೈತಿ. ಓಕೆ, ಅವರು ಯಾವುದು ಆಡ್ ಇಂಟೀಜರ್ಸ್ನ ಅವರು ಆ್ಯಡ್ ಮಾಡ್ಕೊತ ಹೋಗತ್ತಾರೆ ನೋಡ್ರಿ. ಓಕೆ, ಲಾಸ್ಟ್ ನೋಡ್ರಿ, ಇಲ್ಲಿ 36 ಐತಿ, 36 + 13 ಮಾಡಿದ್ದಿ ಅಂದರೆ ಎಷ್ಟು ಬರ್ತೈತಿ, 49 ಬರ್ತೈತಿ.
36 ಪ್ಲಸ್ 13 ಮಾಡ್ತೀನಿ 49 ಬರ್ತೈತಿ. ಓಕೆ, ಆಡ್ ಇಂಟೀಜರ್ಸ್ನ ಪ್ಲಸ್ ಮಾಡ್ಕೊತ ಹೋಗತ್ತಾರ ಅವ್ರು ಅಷ್ಟೇ. ಓಕೆ, 36 ಪ್ಲಸ್ 13 ಮಾಡಿದ್ವಿ ಅಂದರೆ 49 ಬರ್ತೈತಿ. ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್, 49. ನೆಕ್ಸ್ಟ್ 49 ಕ್ವಶನಿಗೆ ಬರ್ತಾ ಇದ್ದೇನೆ. 49 ಕ್ವಶನ್ ಇಸ್ ವಿಜಯ್ ವಾಕ್ಸ್ 5 ಕಿಲೋಮೀಟರ್ ಟುವರ್ಡ್ಸ್ ಸೌತ್. ದೆನ್ ಇಲ್ಲಿ ನೋಡ್ರಿ, ಇದು ಡೈರೆಕ್ಷನ್ ಕ್ವಶನ್. ಫಸ್ಟ್ ನೀವು ಒಂದು ಇದನ್ನು ತೆಗೀರಿ, ಒಂದು ಪ್ಲಸ್ ಆಕಾರದೊಳಗೆ ಲೈನ್ಸ್ ತಗೋರಿ. ಅಂದ್ರೆ ಒಂದು ಸ್ಟ್ರೇಟ್ ಲೈನ್ ಮತ್ತು ಒಂದು ಹಾರಿಜಾಂಟಲ್ ಲೈನ್ ತಗೋರಿ. ಅದ್ರಾಗ ನೀವು ಬರೀರಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ ಬರೀರಿ. ಓಕೆ, ಇದು ಮ್ಯಾಪ್ದೊಳಗೆ ನೀವು ಗುರುತಿಸಿದಾಗ ಆಮೇಲೆ ನೋಡ್ರಿ, ವಿಜಯ್ ವಾಕ್ಸ್ 5 ಕಿಲೋಮೀಟರ್ ಟುವರ್ಡ್ಸ್ ಸೌತ್. ಸೌತಿಗೆ ವಿಜಯ್ 5 ಕಿಲೋಮೀಟರ್ ಹೋಗತ್ತಾನ. ಓಕೆ, ದೆನ್ ಹಿ ವಾಕ್ 3 ಕಿಲೋಮೀಟರ್ ಟರ್ನಿಂಗ್ ಟು ರೈಟ್ ಅಂತ ಕೇಳಿದ್ದಾರೆ. ನೀವು ಹಾಗೇನೆ ನೀವು ಡೈರೆಕ್ಷನ್ ತೊಗೋಬೇಕಾಗ್ತೈತಿ. ರೈಟ್ ಡೈರೆಕ್ಷನ್ದೊಳಗೆ ತೊಗೊಳತಾನ, 3 ಕಿಲೋಮೀಟರ್ ರೈಟ್ ಡೈರೆಕ್ಷನ್ದೊಳಗೆ ತೊಗೊಳತಾನ. ಓಕೆ, ಹಿ ಟರ್ನ್ಸ್ ಟು ಹೀಸ್ ರೈಟ್ ಆ್ಯಂಡ್ ವಾಕ್ 5 ಕಿಲೋಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಹೌ ಫಾರ್ ಈಸ್ ಹಿ ನೌ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್. ಸ್ಟಾರ್ಟ್ ಪಾಯಿಂಟ್ದಿಂದ ಅವನು ಎಂಡ್ ಪಾಯಿಂಟ್ ತನಕ ಎಲ್ಲಿದ್ದಾನಂತ ಕೇಳಿದ್ದಾರೆ. ಓಕೆ, ಸ್ಟಾರ್ಟಿಂಗ್ ಪಾಯಿಂಟ್ದಿಂದ ನೀವು ನೋಡಿದಾಗ ಅಲ್ಲಿ ಎಂಡ್ ಆಗ್ಯಾನಲ್ಲ, ಯಾವ ದಿಕ್ಕದೊಳಗಿದಾನಂತ ಕೇಳಿದ್ದಾರೆ. ಇಲ್ಲಿ 49 ಆನ್ಸರ್ ಈಸ್ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಈಸ್ 3 ಕಿಲೋಮೀಟರ್ ದೂರದೊಳಗಿದ್ದಾನ. ಓಕೆ, ನೆಕ್ಸ್ಟ್ 50 ಕ್ವಶನಿಗೆ ಬರ್ತಾ ಇದ್ದೀನಿ. 50 ಕ್ವಶನ್ದೊಳಗೆ ಇಫ್ ಇನ್ ಸರ್ಟೆನ್ ಕೋಡ್ 15789 ಈಸ್ ರಿಟರ್ನ್ ಆಸ್ XTZAL ಆ್ಯಂಡ್ 2346 ಆ್ಯಸ್ NPSU ಅಂತ ಬರಿತೀವಿ. ದೆನ್ ಹೌ ವಿಲ್ 23549 ಬಿ ರಿಟರ್ನ್ ಇನ್ ದಿ ಸೇಮ್ ಕೋಡ್ ಅಂತ ಕೇಳಿದ್ದಾರೆ. ಸಿಂಪಲ್ ಕೇಳಿದ್ದಾರೆ. ನಾವು 1 ಏನು ಬರಿತೀವಿ, ಎಕ್ಸ್ ಬರಿತೀವಿ, 5 ಟಿ ಬರಿತೀವಿ. ಹೀಗೆ ನೀವು ತೊಗೊಂತ ಹೋಗ್ರಿ. ಇದ್ರಾಗ ಯಾವ್ದು ರಿಪೀಟ್ ಆಗೈತಿ ನೋಡ್ರಿ, ಯಾವ್ದು ರಿಪೀಟ್ ಆಗೈತಿ, ಈಗ 2 ರಿಪೀಟ್ ಆಗೈತಿ. ಓಕೆನಾ, 2 ರಿಪೀಟ್ ಆಗೈತಿ ಅಂದ್ರೆ 2346ನ ನಾವು NPSU ಅಂತ ಬರ್ತೀವಿ. 2 ಅಂದರೆ ಯಾವುದೈತಿ, ಫಸ್ಟ್ ಲೆಟ್ರ್ ಎನ್ ಐತಿ. ಹೌದಾ, ಅಂದರೆ ಇಲ್ಲಿ ಏನಾಗಬೇಕು, ಈಗ 2 ಐತಂದ್ರೆ ಇಲ್ಲಿ ಎನ್ ಆಗಬೇಕು. ಹೌದಾ, ಅಂದರೆ ಕೆಳಗಿಂದ ಆಪ್ಷನ್ಸ್ ಇಲ್ಲಿ ಒಂದು ಆಪ್ಷನ್ ರಿಮೂವ್ ಆತಿಗೆ, ಸಿ ಆಪ್ಷನ್ ರಿಮೂವ್ ಆತಿಗೆ. ಓಕೆ, ಸಿ ಆಪ್ಷನ್ ರಿಮೂವ್ ಆತ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ನಾ ಏನು ಹೇಳ್ತೇನೆ, ಈಗ 3 ಐತಿ ಇಲ್ಲಿ. ನೆಕ್ಸ್ಟ್ ಮೇಲೆ ನೋಡ್ರಿ 2346 ಐತಲ್ಲ, 3 ಐತಿ. 3 ಇದ್ದದನ್ನು ಅವನೇನು ಬರ್ದಾನೆ, ಪಿ ಅಂತ ಬರ್ದಾನೆ. ಹೌದಾ, ಅಂದರೆ ಇಲ್ಲಿ ನಮ್ದು 3 ಇದ್ದಲ್ಲಿ ಈಗ ಏನಾಗಬೇಕು, ಪಿ ಆಗಬೇಕು. ಪಿ ಅಂದರೆ ಯಾವ್ದು ಬರ್ತೈತಿ, ಈಗ ಮತ್ತು ಎ ಆಪ್ಷನ್ನು ಈಗ ಎಲಿಮಿನೇಟ್ ಆತ. ಓನ್ಲಿ ಬಿ ಆ್ಯಂಡ್ ಡಿ ಆಪ್ಷನ್ ಇರ್ತಾವೆ ಈಗ. ಬಿ ಆ್ಯಂಡ್ ಡಿ ಆಪ್ಷನ್ದೊಳಗೆ ನೋಡ್ರಿ, ಇಲ್ಲಿ ಈಗ 5 ಐತಿ. 5 ಐತಂದ್ರೆ ಇಲ್ಲಿ ಮೇಲೆ ಯಾವ್ದು ತೊಗೊಂಡಾನ, 5 ಅಂದ್ರೆ ಟಿ ತೊಗೊಂಡಾನ. ಹೌದಾ, 5ದೊಳಗೆ ಇಲ್ಲಿ ನೋಡ್ರಿ 15789 ಐತಲ್ಲ, ಅಲ್ಲಿ 5ದೊಳಗೆ ಟಿ ಅಂತ ತೊಗೊಂಡಾನ. ಅಂದರೆ ನಮ್ದು ಇಲ್ಲಿ ಈಗ ಥರ್ಡ್ ಡಿಜಿಟ್ ಏನಾಗಬೇಕು, ಟಿ ಆಗಬೇಕು. ಟಿ ಯಾವ್ದು ಬರ್ತೈತಿ ಈಗ, ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಡಿದೊಳಗು ಎರಡದೊಳಗು ಟಿ ಇದಾವೆ. ನೆಕ್ಸ್ಟ್ 4 ಬರ್ತೇನೆ. 4 ನೋಡ್ರಿ, ಇಲ್ಲಿ 4 ಯಾವುದಾದ್ರೂ ಆಯ್ತಾ, 2346 ಐತಿ. ಇಲ್ಲಿ ಮೂರನೇ ಡಿಜಿಟ್ ಯಾವುದೈತಿ, ಎಸ್ ಐತಿ. 4ಇಂದ ಏನು ಬರ್ತೈತಿ, ಈಗ 4th ಡಿಜಿಟ್ ಎಸ್ ಬರ್ತೈತಿ. ಎಸ್ ಯಾವುದೈತಪ್ಪ, ಓನ್ಲಿ ಆಪ್ಷನ್ ಡಿದೊಳಗೆ ಎಸ್ ಐತಿ. ಅಂದ್ರೆ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್, NPTSL. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಲಾಜಿಕಲ್ ರೀಸನಿಂಗ್ ಬಹಳಷ್ಟು ಈಸಿ ಇರ್ತೈತಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತವೆ ಮತ್ತು 5 ಕ್ವಶನ್ಸ್ ಇರ್ತವೆ. ಲಾಜಿಕಲ್ ರೀಸನಿಂಗ್ ವೆರಿ ಈಸಿ ನಾವು ಸಾಲ್ವ್ ಮಾಡ್ಬೋದು. ಓಕೆನಾ, ಇಲ್ಲಿ ಮೆಥಮೆಟಿಕ್ಸ್ ಏನಿರ್ತೈತಲ್ಲ ಅದಕ್ಕೆ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿರಿ. ಭಾಳಷ್ಟು ಫಾರ್ಮುಲೇಸ್ ಇದ್ದಾವೆ, ಸಿಂಪಲ್ ಇಂಟ್ರೆಸ್ಟ್ ಇದ್ದಾವೆ, ಅದರ ಬಗ್ಗೆ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಟೈಮ್ ಆ್ಯಂಡ್ ವರ್ಕ್ ಬಗ್ಗೆ ಭಾಳಷ್ಟು ಕೇಳೋದ್ರ ಕ್ವಶನ್ಸ್ ನೋಡಿರಿ. ಟೈಮ್ ಆ್ಯಂಡ್ ವರ್ಕ್ ಕೂಡ ಪ್ರಾಕ್ಟೀಸ್ ಮಾಡಿರಿ. HCF LCM ಅದನ್ನು ಕೂಡ ಕೇಳ್ತಾ ಇದ್ದಾರೆ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ವೆರಿ ಈಸಿ ಕ್ವಶನ್ಸ್ ಇದ್ದಾವೆ. ಆಮೇಲೆ ನೆಕ್ಸ್ಟ್ ವೀಕ್ದಿಂದ ನಾವು ಕ್ವಶನ್ ಪೇಪರ್ಸ್ನ ಇವತ್ತು ಕೂಡ ನಾವು ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿದ್ದೇವೆ. ನೆಕ್ಸ್ಟ್ ವೀಕ್ದಿಂದನೂ ನಾವು ವಿತ್ ವಿಡಿಯೋ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ನಾ ಬಿಡ್ತೇನೆ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಯಾರಿಗಾದರೂ ಹೆಲ್ಪ್ ಆದರೆ, ಅಂದರೆ ಆರ್ಮಿ ಈಗ ಎಕ್ಸಾಮ್ಸ್ ಯಾರು ಓದ್ತಾ ಇದ್ದಾರೆ ಅವರಿಗೆ ಹೆಲ್ಪ್ ಆಗ್ತೈತಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಇದು ಲಿಂಕ್ನ. ಥ್ಯಾಂಕ್ ಯು ಫ್ರೆಂಡ್ಸ್.